ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲದಾಸ್ಜಿಯವರ ಕೃತಿ ತರಂಗ 5 ವಿಷಯಾಂಕ 213 ಗುರು ವೇದಾದಿಗಳ ವ್ಯಾವಹಾರಿಕ ಪ್ರತಿಪಾದನೆ ದೋಹ 1. ಇದರ ಪೈಕಿ ಸತ್ಯದ ಸ್ಥಾನಮಾನ, ಯಾವುದಾದರೂ ಒಂದು ವಸ್ತು ಅಥವಾ ಪ್ರಸಂಗ ಇದ್ದಾಗ ಅದರಲ್ಲಿ ಸತ್ಯದ ಪ್ರಮಾಣ ಎಷ್ಟಾದ ಅನ್ನೋದಕ್ಕೆ ಗೊತ್ತಾಗೋದಕ್ಕೆ ಒಂದು ಕೌಶಲ್ಯ ಬೆಳೆಸಿಕೊಡ್ತಾ ಇದ್ದಾರೆ. ಅಲ್ಲಿ ಸತ್ಯ 4 ಪ್ರಕಾರ. ಒಂದು ಕ್ಷುದ್ರ ಸತ್ಯ, ಅಂದ್ರೆ ಅದು ಎಂದೂ ಇಲ್ಲದ್ದು. ಉದಾಹರಣೆಗೆ ಬಂಜೆಯ ಮಗ, ಮೊಲದ ಕೋಡು, ಗಗನದ ಕುಸುಮ, ಈ ರೀತಿ ಕನಸಿನ ಕನ್ನೆ ಎಂದೂ ಇಲ್ಲದ್ದು. ಇನ್ನು ಎರಡನೇದೇನದ ಪ್ರಾತಿಭಾಸಿಕ ಸತ್ಯ ಅಂತಂದ್ರೆ ಇದೇನದ ಪ್ರತೀತಿ ಮಾತ್ರ ಇರ್ತದ, ಅಲ್ಲಿ ಅಸ್ತಿತ್ವ ಇರಂಗಿಲ್ಲ. ಬರೀ ಪ್ರತೀತಿ ಅಂತಂದ್ರ ತೋರುವಿಕೆಯಲ್ಲಿ ಮಾತ್ರ ಇರುವಂತಹ ಪ್ರಸಂಗ. ಅಸ್ತಿತ್ವದಲ್ಲಿ ಬೇರೆನೇ ಇರ್ತದ, ತೋರುವಿಕೆಯಲ್ಲಿ ಮಾತ್ರ ಇರಂಥದ್ದು. ಹಗ್ಗದಲ್ಲಿ ಹಾವು, ಆ ಹಗ್ಗದಲ್ಲಿ ಹಾವು ಅಲ್ಲಿ ತೋರಿಕೆಯಲ್ಲಿ ಮಾತ್ರ ಅದ. ಶುಕ್ತಿಯಲ್ಲಿ ಬೆಳ್ಳಿ, ತೋರಿಕೆಯಲ್ಲಿ ಮಾತ್ರ ಅದ. ಇರುವಿಕೆಯಲ್ಲಿ ಶುಕ್ತಿ, ಇರುವಿಕೆಯಲ್ಲಿ ರಜ್ಜು. ಮತ್ತು ಮೋಟು ಮರದಲ್ಲಿ ಕಳ್ಳ, ಅದು ಬರೀ ತೋರುವಿಕೆಯಲ್ಲಿ ಮಾತ್ರ, ಇರುವಿಕೆಯಲ್ಲಿ ಅದು ಮೋಟು ಮರ ಅದು. ಹಿಂಗ ಈ ಪ್ರತೀತಿ ಮಾತ್ರ ಸತ್ಯಂ ಪ್ರಾತಿಭಾಷಿಕಂ ಅಂತ ಇದನ್ನ ತಿಳ್ಕೊಂಡು, ಇದು ಹೆಂಗಂದ್ರೆ ಇದಕ್ಕೆ ಬ್ರಹ್ಮಜ್ಞಾನ ಏನ್ ಬೇಕಾಗಿಲ್ಲ. ಪಂಚಮಹಾಭೂತಗಳನ್ನ ಹಿಡ್ಕೊಂಡು ನಾವು ಬ್ರಹ್ಮನ ತನಕ ಹೋಗಿ ಈ ವಸ್ತುವನ್ನು ಬಾಧೆ ಮಾಡುವ ಅವಶ್ಯಕತೆ ಇಲ್ಲ. ಇದು ಸುಮ್ಮನೆ ಒಂದಿಷ್ಟು ಬೆಳಕು ಆದ್ರೆ ಸಾಕು, ಗೊತ್ತಾಗ್ಬಿಡ್ತದ. ಬೆಳಕು, ಭೌತಿಕ ಬೆಳಕು ಇಲ್ಲದಕ್ಕೆ ನಮ್ಗೆ ಏನೋ ಕನ್ಫ್ಯೂಸ್ ಆಗಿರ್ತದೆ. ಹಿಂಗಾಗಿ ಬ್ರಹ್ಮಜ್ಞಾನ ಇಲ್ಲದೇ ಬಾಧೆ ಆಗುವಂಥದ್ದು, ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆ ಬಾಧೆ ಆಗುವಂಥದ್ದು ಏನಾಗ್ತದೆ, ಯಾವಾಗ ಬಾಧೆ ಆಗ್ತದೆ ಅಂದ್ರೆ ಅಧಿಷ್ಠಾನದ ಜ್ಞಾನ ಆದ ಕೂಡ್ಲೇನೆ ಅದು ಬಾಧೆ ಆಗಿಬಿಡುತ್ತೆ. ಅದರದ ಅಧಿಷ್ಠಾನದ ಜ್ಞಾನ ಆಯ್ತು ಅಂದ್ರೆ ಅದು ಬಾಧೆಯಾಗಿ ಹೋಗ್ಬಿಡ್ತದೆ. ಇಂಥದಕ್ಕೆ ಏನಂತಾರೆ, ಪ್ರಾತಿಭಾಷಿಕ ಸತ್ಯ ಅಂತ. ಅಧ್ಯಸ್ಥ ವಸ್ತು ಅಧಿಷ್ಠಾನದ ಜ್ಞಾನವಾದ ಕೂಡಲೇ ಅಧ್ಯಸ್ಥ ವಸ್ತುವಿನ ಬಾಧೆ ಹೊಂದುವ ಕ್ರಮ ಏನವಲ್ಲ, ಅದಕ್ಕೆ ಪ್ರಾತಿಭಾಷಿಕ ಸತ್ಯ. ಇದಕ್ಕೇನು ಬ್ರಹ್ಮಜ್ಞಾನ ಬೇಕಾಗಿಲ್ಲ, ದೊಡ್ಡ ಜ್ಞಾನಿಗಳು ಬೇಕಾಗಿಲ್ಲ. ವ್ಯಾವಹಾರಿಕ ಸತ್ಯ ಅಂತ ಎರಡನೇದು ಬರ್ತು. ವ್ಯಾವಹಾರಿಕ ಸತ್ಯ ಅಂತಂದ್ರೆ ಇಲ್ಲೇನದ, ಬ್ರಹ್ಮಾಂಡ ಪಿಂಡಾಂಡ ಏನದ ಅಲ್ಲ, ದೇಹ ಮೊದಲು ಮಾಡಿಕೊಂಡು ಮಾಯೆಯ ಪರ್ಯಂತರ ಏನೇನದವ, ಈ ಶರೀರ ಹಿಡ್ಕೊಂಡು ಒಂದ್ ಶರೀರ ಹಿಡ್ಕೋರಿ, ಅಥವಾ ಮತ್ತಿನ್ನೇನರೇ ವಸ್ತುಗಳು ಹಿಡ್ಕೋರಿ ಜಗತ್ತಿನೊಳಗ, ಅವೆಲ್ಲ ಎದಕ್ಕದವಪ್ಪ ಅಂತಂದ್ರ ಮಾಯೆಯ ಪರ್ಯಂತರ ಅಂತಂದ್ರ ಹೆಂಗ
ಆ ವಸ್ತುವನ್ನು ಹಿಡ್ಕೊಂಡು ಮುಂದೆ ದೇಹದಿಂದ ಮಾಯೆ ತನಕ ಹೋಗೋದು ನಿನ್ ಕಲ್ಸಿನಲ್ಲ. ಯಾವುದಾದ್ರೂ ಒಂದು ವಸ್ತು, ದೇಹ ಅಥವಾ ಯಾವುದಾದ್ರೂ ಭೌತಿಕ ವಸ್ತು, ದೇಹ ಅಥವಾ ಭೌತಿಕ ವಸ್ತು, ಇದಕ್ಕ ಏನ್ ಮಾಡ್ಬೇಕು? ಪೃಥ್ವಿ ಆದ ಅಂತೇಳಿ ದೇಹ ಆದ. ಪೃಥ್ವಿ ಇಲ್ಲಂದ್ರೆ ದೇಹ ಹೆಂಗಿರ್ತದೆ? ದೇಹ ಬಂದದ್ದೇ ಪೃಥ್ವಿಲಿ ಅಂತ. ಮತ್ತೆ ಪೃಥ್ವಿ ಅದರಿಂದ ಜಲ, ಜಲದಿಂದ ಆಗ್ಯದ. ಜಲ ಎದರಿಂದ ಆಗ್ಯದ? ಅಗ್ನಿಲಿಂತ ಆಗ್ಯದ. ಅಗ್ನಿ ಎದರಿಂದ ಆಗ್ಯದ? ವಾಯುಲಿಂತ ಆಗ್ಯದ. ವಾಯು ಎದರಿಂದ ಆಗ್ಯದ? ಆಕಾಶಲಿಂತ ಆಗ್ಯದ. ಆಕಾಶ ಎದರಿಂದ ಆಗ್ಯದ? ಮಾಯೆಯಿಂದ ಆಗ್ಯದ. ಹಿಂಗ ನಾವು ಬ್ರಹ್ಮಜ್ಞಾನ ಇದು. ದೇಹಾರ ಇಟ್ಕೋರಿ, ಒಂದು ಹಗ್ಗ ಇಟ್ಕೋರಿ, ಒಂದು ಮೋಟು ಮರ ಇಟ್ಕೋರಿ, ಮತ್ತಿನ್ನೇನಾರ ಇಟ್ಕೊಂಡು ಅದರಿಂದ ದೇಹ ಮೊದಲು ಮಾಡಿಕೊಂಡು ಮಾಯೆಯ ಪರ್ಯಂತರವಾಗಿ ಇರತಕ್ಕಂಥ ಈ ಜಗದಾದಿ ಪ್ರಪಂಚವನ್ನ ವ್ಯಾವಹಾರಿಕ ಸತ್ಯ ಎನ್ನುತ್ತಾರೆ. ಇದು ವ್ಯಾವಹಾರಿಕ ಸತ್ಯ. ಈ ವ್ಯಾವಹಾರಿಕ ಪ್ರಪಂಚದಲ್ಲಿಯೇ ಗುರು ಮತ್ತು ವೇದಗಳು ಇವೆ. ಗುರು ಪ್ರಾತಿಭಾಷಿಕನೂ ಅಲ್ಲ, ಮತ್ತೆ ಗುರು ಕ್ಷುದ್ರ ಸತ್ಯನೂ ಅಲ್ಲ. ಗುರುವನ್ನ ಎಲ್ಲಿ ಹಾಕ್ಯಾರ ತಂದು ಅಂತಂದ್ರೆ ಈ ವ್ಯಾವಹಾರಿಕ ಸತ್ಯದೊಳಗೆ ಹಾಕ್ಯಾರ. ಗುರು ವೇದಾದಿಗಳನ್ನ ವ್ಯಾವಹಾರಿಕ ಸತ್ಯದಾಗ ಹಾಕಿ ಎಲ್ಲಿ ಇದ್ರ ಸಲುವಾಗಿ ನಾವು ಸ್ಟಡಿ ಮಾಡ್ಲಿಕ್ಕತ್ತೀವಿ. ಗುರು ವೇದಾದಿಗಳು ಸತ್ಯ ಖರೆ. ಎಂತ ಸತ್ಯ? ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಲ್ಲ. ಪಾರಮಾರ್ಥಿಕ ಸತ್ಯ ಅಂದ್ರೆ ಬ್ರಹ್ಮ ಒಬ್ನೇ. ಗುರು ವೇದಾದಿಗಳು ವ್ಯಾವಹಾರಿಕ ಸತ್ಯ. ತಂದೆಗೆ ದೇವರು ಅಂದ್ರಿ ಅಂತಾರೆ, ತಾಯಿಗೆ ದೇವರು ಅಂದ್ರಿ ಅಂತಾರೆ. ಎಂತ ದೇವರು? ಶುದ್ಧ ಬ್ರಹ್ಮನ ತಂದೆ ತಾಯಿ. ವ್ಯಾವಹಾರಿಕ ಸತ್ಯ. ಈಗ ಬರ್ಲಕತ್ ನೋಡು ಉತ್ತರ. ಹಂಗ ಗುರುವಿಗೆ ದೇವರಪ್ಪ, ದೇವರ ನಮಸ್ಕಾರ. ಎಂತದು? ವ್ಯಾವಹಾರಿಕ ಸತ್ಯ ಅಷ್ಟೇ. ದಸರಿ ಟೈಮ್ನಾಗ ಅದು ಪೆನ್, ಬುಕ್, ಕಾಪಿ ಎಲ್ಲ ಇಟ್ಟು ನಮ್ ಪೂಜಾ ಮಾಡ್ತೀರಿ. ಅದೆಲ್ಲ ಏನು? ವ್ಯಾವಹಾರಿಕ ಸತ್ಯ ಅಷ್ಟೇ. ವ್ಯಾವಹಾರಿಕ ಸತ್ಯ ಅಂತೇಳಿ ಅದಕ್ಕೆ ಗೌರವಿಸಬೇಕಷ್ಟೆ. ಬ್ರಹ್ಮಜ್ಞಾನದಿಂದಲೇ ಯಾವುದು ಬಾಧಿಸಲ್ಪಡುತ್ತದೆಯೋ ಅದನ್ನು ವ್ಯಾವಹಾರಿಕ ಸತ್ಯ ಎಂದು ಕರೆಯುತ್ತಾರೆ. ಇವೆಲ್ಲ ಪಾಯಿಂಟ್ಸ್ ನೋಟ್ ಮಾಡ್ಕೊತಿರ್ಬೇಕು. ಬ್ರಹ್ಮಜ್ಞಾನದಿಂದ ಬಾಧೆ ಆಗ್ತದೆ. ಬ್ರಹ್ಮಜ್ಞಾನ ಇರಲಿಲ್ಲ ಅಂದ್ರೆ ಯಾರ ಅಪ್ಪಗೂ ಇದು ಬಾಧೆ ಆಗಂಗಿಲ್ಲ. ಅದಕ್ಕೆ ದೇಹಾದಿ ಪ್ರಪಂಚವೇನಿದೆ ಎಲ್ಲ ಇದು ಬ್ರಹ್ಮಜ್ಞಾನದ ಹೊರತಾಗಿ ಮಿಥ್ಯ ಅಂತ ಯಾರಿಗೂ ಅನ್ನಿಸುವುದಿಲ್ಲ. ಯಾರು ಬ್ರಹ್ಮಜ್ಞಾನ ಹೊಂದಿರ್ತಾರ ಅವರಿಗೆ ಮಾತ್ರ ಇದು ಮಿಥ್ಯ ಅನ್ನಿಸ್ತು. ಈ ವ್ಯಾವಹಾರಿಕ ಸತ್ಯ ಇರಬಹುದು, ಪ್ರಾತಿಭಾಷಿಕ ಸತ್ಯ ಇರಬಹುದು, ಮತ್ತೆ ಈ ಒಂದು ಕ್ಷುದ್ರ ಸತ್ಯ ಇರಬಹುದು. ಇವೆಲ್ಲ ಮಿಥ್ಯನೇ. ಮಿಥ್ಯನೇ. ಬ್ರಹ್ಮ ಒಂದೇ ಸತ್ಯ. ಇವೆಲ್ಲ ಮಿಥ್ಯನೇ. ಮಿಥ್ಯದೊಳಗೆ ಒಂದ್ ಸ್ವಲ್ಪ ಸತ್ಯದಂತೆ ತೋರ್ತಾವ. ಸತ್ಯದಂತೆ ತೋರುವ ಮಿಥ್ಯಗಳು. ಅಜ್ಞಾನಿಗೆ ಹಾವು ಕತ್ತಲದಾಗ ಅವನಿಗೆ ಹಗ್ಗ ಏನದ ಹೋಗಿ ಹಾವಾಗಿ ಕಾಣ್ಲಕತ್ತದಲ್ಲ, ಒಳ್ಳಕತ್ತಾನ. ಎಷ್ಟತನ ಕತ್ತಲ್ದಾಗ ಇರ್ತಾನ ಅಷ್ಟತನ ಒಳಕೋತ ಗಾಬರಿಗೆ ಕೂತಿರ್ತಾನ ಹಾವ್ ಅಂತೇಳಿ. ಅವನಿಗೆ ಅದೇ ಸತ್ಯ. ಇನ್ನ ಗುರು ಶಿಷ್ಯ ಅಂತೇಳಿ ಎದ್ರ ಬಿದ್ರ ಕೂತು ಹೇಳಿದ್ದು ಕೇಳಿದ್ದು ತಲೆ ಹಾಕಿದ್ದು ಹೇಳೋರು ಅಲ್ಲೇ ಕೇಳೋರು ಅಲ್ಲೇ. ಅದೇ ಅಂತದ್ದು ವ್ಯಾವಹಾರಿಕ ಸತ್ಯ ಅದಷ್ಟೇ.
ಭಾರಿ ಜಗ್ಗಿ ಮಂದಿ ಕಲಿತಾರ, 1000 ಗಟ್ಲೆ ಮಂದಿ ಕಲಿತಾರ, ದೊಡ್ಡ ಪ್ರಮಾಣ ಸತ್ಸಂಗ ನಡೆದವ. ಅಬ್ಬಾಬಾಬ ಭಾರಿ ಮಾಡ್ಲಕತ್ತಾರ. ಏನ್ ಮಾಡ್ಲಕತ್ತಾರ? ಅಲ್ಲೇನು ಪಾರಮಾರ್ಥಿಕ ಸತ್ಯ ನಡೆದವ? ಅಲ್ಲಿ ವ್ಯಾವಹಾರಿಕ ಸತ್ಯ ಅಷ್ಟೇ. ಜಗ್ಗಿ ಗ್ರಂಥಗಳು ಇಟ್ಕೊಂಡ್ರ ಓದ್ಲಕ್ಕ, ಅವ್ರು ಓದ್ಲಾರ್ದು ಯಾವುದೂ ಇಲ್ಲೇ ಇಲ್ಲ, ಎಲ್ಲೇ ಓದಿ ಮುಗಿಸ್ಯಾರ. ಏನಾಗ್ಯದ? ವ್ಯಾವಹಾರಿಕ ಸತ್ಯದ ಅಷ್ಟೇ. ಅದಕ್ಕೆ ಅವು ಸತ್ಯ ಏನದು? ಮಿಥ್ಯನೇ ಅದು, ಮಿಥ್ಯ. ಯಾವಾಗ ನಿಮಗ ಬ್ರಹ್ಮಜ್ಞಾನ ಆಗಿಬಿಡ್ತದ, ಯಾವಾಗ ನಿಮಗೆ ಪಾರಮಾರ್ಥಿಕ ಬ್ರಹ್ಮಜ್ಞಾನ ಆಗಿಬಿಡ್ತದ, ಅವೆಲ್ಲ ಬುಕ್ಗಳು ತಿಪ್ಪಿಗೆ ಹಾಕ್ಬೇಕನ್ನಿಸ್ತಿರ್ತು. ಏನ್ ಬೇಕೇ ಆಗಿಲ್ಲ, ಬುಕ್ ಎದಕ್ ಬೇಕು? ಬ್ರಹ್ಮನೇ ಬೇಕಾಗಿ, ಬ್ರಹ್ಮನೇ ನೀವಾದ್ಮೇಲೆ ಇನ್ ಎದಕ್ ಬೇಕು ಬುಕ್ಗಳು? ಎಲ್ಲ ರದ್ದಿಯಾಗಿ ಹೋಗ್ಬಿಡ್ತವು. ಮೊದಲು ಪಾರಮಾರ್ಥಿಕ ಸತ್ಯ ಸ್ವರೂಪ ಆಗೋದಕ್ಕಿಂತ ಮೊದಲ ಏನಾಗ್ತದ? ನೀವು ಗುರುಗಳು ಬೆನ್ನ ಹತ್ತಿರ್ಬೇಕಾಗಿರ್ತದೆ. ನಿಮ್ಗೇನಾರ ಅಕಸ್ಮಾತ್ ಪಾರಮಾರ್ಥಿಕ ಸತ್ಯ ನಿಮ್ಗೆ ಆಯ್ತು ಅಂತಂದ್ರ ಅವಾಗ ನಿಮ್ಗೇನಾಗ್ಬಿಡ್ತದ? ಗುರು ಅನ್ನೋದು ಏನು ವ್ಯಾವಹಾರಿಕ ಸತ್ಯ ಅಂತೇಳಿ ನಿಮ್ಗ ಅದು ಸೆಕೆಂಡರಿದಾಗ ಹೋಗ್ತದೆ. ಬ್ರಹ್ಮಸ್ವರೂಪ ಒಂದೇ ಪ್ರೈಮರಿ ಇರ್ತದೆ. ಅವಾಗ ಗುರು ಹೇಳ್ತಿರ್ತಾನ, ಅವ ನಮ್ಮ ಶಿಷ್ಯ, ಅವ ನಮ್ಮ ಶಿಷ್ಯ ಅಂತ ಹೇಳಿ ಗುರು ಬೆನ್ನ ಹತ್ತಿರ್ತಾನ. ಯಾವಾರ ಒಬ್ಬ ಶಿಷ್ಯ ಫೇಮಸ್ ಆಗ್ಬಿಟ್ನಂತಂದ್ರ ಅವ್ರ ಗುರು ಬೆನ್ನ ಹತ್ತಿ ಬಿಡ್ತಾನ, ನಮ್ಮ ಶಿಷ್ಯ ಇವ ಅಂತ ಹೇಳಿ. ಅಂದ್ರ ಪಾರಮಾರ್ಥಿಕ ಸತ್ಯ ನಮ್ಮನ್ನ ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ತದ ನೋಡ್ರಿ, ಹೆಂಗದವು. ಅದಕ್ಕೆ ಇಲ್ಲೇನದ? ವ್ಯಾವಹಾರಿಕ ಸತ್ಯದೊಳಗೆ ಇದೆಲ್ಲ ವ್ಯವಹಾರಗಳಷ್ಟೇ. ಈ ದೇಹಾದಿ ಪ್ರಪಂಚವೇನಿದೆ ಅಲ್ಲ, ಇವೆಲ್ಲ ಬ್ರಹ್ಮಜ್ಞಾನದ ಹೊರತಾಗಿ ಮಿಥ್ಯ ಅಂತ ಯಾರಿಗೂ ಅನ್ನಿಸುವುದೇ ಇಲ್ಲ. ಇವು ಖರೇನೆ ಅನ್ನಿಸ್ತಾವ, ಇವು ಖರೇನೆ ಅನ್ನಿಸ್ತಾವ, ಎಲ್ಲ ಇವು ಖರೇನೆ ಅನ್ನಿಸ್ತಾವ. ಅದಕ್ಕೆ ಇವು ಮಿಥ್ಯ ಅನ್ನಿಸುವುದೇ ಇಲ್ಲ. ಬ್ರಹ್ಮಜ್ಞಾನದ ಗಂಧವಿಲ್ಲದ ವ್ಯಕ್ತಿಗೆ ಈ ಜಗತ್ತು ಸತ್ಯವೆನ್ನಿಸುತ್ತದೆ. ದೇಹ ಸತ್ಯ, ಪೃಥ್ವಿ ಸತ್ಯ, ಪ್ರಪಂಚ ಸತ್ಯ, ಎಲ್ಲ ಸತ್ಯನೇ ಅನ್ನಿಸ್ತದ. ವ್ಯಾವಹಾರಿಕ ಪ್ರಪಂಚ ನಿವೃತ್ತಿಯಾಗಲು ಬ್ರಹ್ಮಜ್ಞಾನವನ್ನೇ ಅಪೇಕ್ಷಿಸುತ್ತದೆ. ಬ್ರಹ್ಮಜ್ಞಾನ ಬಿಟ್ಟರೆ ಬೇರೆ ಯಾವ ಜ್ಞಾನದಿಂದಲೂ ಅದು ಮಿಥ್ಯ ಆಗ್ಲಕ್ ಸಾಧ್ಯ ಇಲ್ಲ, ಅದು ನಿವೃತ್ತಿ ಆಗ್ಲಕ್ ಸಾಧ್ಯ ಇಲ್ಲ. ರಜ್ಜುವಿನಲ್ಲಿ ತೋರಿದ ಸರ್ಪವು ತನ್ನ ಅಧಿಷ್ಠಾನದ ಜ್ಞಾನದಿಂದ ಹೇಗೆ ಆಗುತ್ತದೆಯೋ, ಏನಾಗ್ತದೆ? ಹೇಗೆ ನಿವೃತ್ತಿ ಆಗುತ್ತದೆಯೋ ಅದೇ ರೀತಿ ವ್ಯಾವಹಾರಿಕ ಪ್ರಪಂಚವು ತನ್ನ ಅಧಿಷ್ಠಾನವಾದ ಬ್ರಹ್ಮದಿಂದ, ಹೌದಿಲ್ರಿ? ಈ ವಾಕ್ಯ ತಿಳಿಲಕತ್ತದ. ರಜ್ಜುವಿನಲ್ಲಿ ತೋರಿದ ಸರ್ಪವು ತನ್ನ ಅಧಿಷ್ಠಾನದ ಅಂತಂದ್ರೆ ರಜ್ಜುವಿನ ಜ್ಞಾನದಿಂದ ಹೇಗೆ ನಿವೃತ್ತಿ ಆಗುತ್ತದೆಯೋ ಅದೇ ರೀತಿ ಏನ್ ಮಾಡ್ತದ? ವ್ಯಾವಹಾರಿಕ ಪ್ರಪಂಚ ಅಂದ್ರೆ ರಜ್ಜು ಇರಬಹುದು, ದೇಹಾದಿ ವಸ್ತುಗಳು ಯಾವುದೇ ಇರಬಹುದು. ವ್ಯಾವಹಾರಿಕ ಪ್ರಪಂಚವು, ಈ ವ್ಯಾವಹಾರಿಕ ಪ್ರಪಂಚದ ಅಧಿಷ್ಠಾನ ಯಾವುದು? ಬ್ರಹ್ಮ. ನಿಮ್ಮದು ವ್ಯಾವಹಾರಿಕ ಪ್ರಪಂಚ ಏನೇನದ? ಗುರು, ವೇದ, ದೇಹ, ಪೃಥ್ವಿ, ಇವೆಲ್ಲ ಪಂಚಭೂತಗಳು, ಮಾಯೆ ಎಲ್ಲ ಏನದವ, ಇವೆಲ್ಲ ಇವುದರದು ಅಧಿಷ್ಠಾನ ಯಾವುದು? ಬ್ರಹ್ಮ. ಆ ಬ್ರಹ್ಮದ ಜ್ಞಾನ ಆದ ಕೂಡ್ಲೇನೆ ಈ ವ್ಯಾವಹಾರಿಕ ಪ್ರಪಂಚ ನಷ್ಟ ಆಗಿ ಹೋಗ್ಬಿಡ್ತದೆ, ಬಾಧೆಗೊಳ್ತದೆ. ಹಗ್ಗ ಎದರದ ಅಧಿಷ್ಠಾನ? ಹಗ್ಗ ಹಾವಿಗೆ ಅಧಿಷ್ಠಾನ. ಅದು ಎಂಥದ್ದು? ಕಲ್ಪಿತ ಅಧಿಷ್ಠಾನ. ತಾನೇ ಕಲ್ಪಿತ ಇದ್ದು ಇನ್ನ ಒಂದು ವಸ್ತುವಿಗೆ ಅಧಿಷ್ಠಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಕಲ್ಪಿತ ಅಧಿಷ್ಠಾನ. ಆ ಕಲ್ಪಿತ ಅಧಿಷ್ಠಾನದಿಂದ ಬಾಧೆ ಹೊಂದದು ಪ್ರಾತಿಭಾಸಿಕ ಸತ್ಯ. ಅಕಲ್ಪಿತ ಅಧಿಷ್ಠಾನದಿಂದ ಬಾಧೆ ಹೊಂದದು, ಅಕಲ್ಪಿತ ಅಧಿಷ್ಠಾನ ಅಂದ್ರೆ ಅದು ಬ್ರಹ್ಮ. ಬ್ರಹ್ಮದಿಂದ ಬಾಧೆ ಹೊಂದದು ವ್ಯಾವಹಾರಿಕ ಸತ್ಯ. ಇಷ್ಟು ತಿಳಿತದ?
ಕಲ್ಪಿತ ಅಧಿಷ್ಠಾನ ಅಂದ್ರೆ ರಜ್ಜುವಾದಿ ಅಂತ ಬರ್ಕೋಬೇಕು. ಕಲ್ಪಿತ ಅಧಿಷ್ಠಾನ ಅಂದ್ರೆ ರಜ್ಜುವಾದಿಗಳಿಂದ ನಿವೃತ್ತಿಯಾಗುವುದು. ಕಲ್ಪಿತ ಅಧಿಷ್ಠಾನ ರಜ್ಜುವಾದಿಗಳಿಂದ ನಿವೃತ್ತಿಯಾಗುವುದು ಪ್ರಾತಿಭಾಷಿಕ ಸತ್ಯ. ಇದು ಬರ್ಕೋಬೇಕು, ಇದು ಬಹಳ ಇಂಪಾರ್ಟೆಂಟ್. ಮತ್ತೆ ಎರಡನೇ ವಾಕ್ಯ ಏನದ? ಅಕಲ್ಪಿತ ಅಧಿಷ್ಠಾನ, ಅದು ಒಂದೇ ಒಂದು ಬ್ರಹ್ಮ. ಅಕಲ್ಪಿತ ಅಧಿಷ್ಠಾನ, ಇಲ್ಲೇನು ಬ್ರಹ್ಮಾದಿ ಅಂತ ಬರ್ಕೋತೀರಿ? ಏನಿಲ್ಲ, ಬ್ರಹ್ಮ ಒಂದೇ. ಅಕಲ್ಪಿತ ಅಧಿಷ್ಠಾನ ಬ್ರಹ್ಮದಿಂದ ಬಾಧೆ ಹೊಂದದು. ವ್ಯಾವಹಾರಿಕ ಸತ್ಯ ಅಷ್ಟೇ. ಇಷ್ಟು ತಿಳ್ಕೊಂಡ್ರೆ ಸಾಕು. ಬಂದೋಬಸ್ತ್ ಸೆಂಟೆನ್ಸ್ ಸಿಕ್ಬಿಡ್ತು ನಿಮಗೆ. ಕನ್ಫ್ಯೂಸ್ ಮಾಡ್ಕೊಳ್ಳೋದೇ ಬೇಡ. ರಜ್ಜುವಾದಿಗಳು ಕಲ್ಪಿತ ಅಧಿಷ್ಠಾನಗಳು, ಇವುದ್ರದ್ದು ಜ್ಞಾನ ಆಯ್ತಂದ್ರ ಇವುದ್ರ ಬಗ್ಗೆ ನಿಮಗೆ ಏನ್ ತಿಳುವಳಿಕೆ, ತಪ್ಪು ತಿಳುವಳಿಕೆ ಆಗ್ಯದ, ಅಧ್ಯಾಸ್ತ ವಸ್ತುಗಳು ಅವು ನಿವೃತ್ತಿ ಆಗ್ತವೆ. ಆದ್ರೂ ಸಹಿತ ಈ ರಜ್ಜುವಾದಿ ಕಲ್ಪಿತ ಅಧಿಷ್ಠಾನ ವಸ್ತುಗಳು ಏನ್ ಅದಾವ, ಇವಕ್ಕೆ ಸಹಿತ ಬಾಧೆ ಮಾಡ್ಕೊಂಡ್ರಾಗೆ ಬ್ರಹ್ಮಜ್ಞಾನ ಕಂಪ್ಲೀಟ್ ಆಗ್ತದೆ. ಇವು ಎದರಿಂದ ಬಾಧೆ ಹೊಂದುತ್ತವ ಅಂತಂದ್ರೆ ಅಕಲ್ಪಿತ ಬ್ರಹ್ಮನಿಂದ ಇವು ಬಾಧೆ ಹೊಂದುತ್ತವ. ಅದೇ ಬ್ರಹ್ಮಜ್ಞಾನ. ಬ್ರಹ್ಮ ಅದನಂತೇಳಿ ಮಾಯೆ ಅದಂತೇಳಿ ಆಕಾಶ ಅದಂತೇಳಿ ವಾಯು ಆದಂತೇಳಿ ಅಗ್ನಿ ಆದಂತೇಳಿ ನೀರಿನಿಂತ ಪೃಥ್ವಿ ಆಗ್ಯದ, ಪೃಥ್ವಿಲಿಂತ ರಜ್ಜುವಾದಿ ಪ್ರಾಪಂಚಿಕ ವಸ್ತು ಪ್ರಪಂಚ ಆಗ್ಯದ. ದೇಹನೂ ಅದರಾಗೆ ಬರ್ತವೆ. 84 ಲಕ್ಷ ಜೀವರಾಶಿಗಳ ದೇಹನೂ ಅದರಾಗೆ ಬರ್ತವೆ. ಅಲ್ಲಿ ಏನಾಗ್ತದ, ಅವೆಲ್ಲ ಕಲ್ಪಿತ ಅಧಿಷ್ಠಾನಗಳದಾವ. ಅದಕ್ಕ ಆ ವಸ್ತುಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ಳಾರ್ದಕ್ಕ ಅವು ಕಲ್ಪಿತ ಅಧಿಷ್ಠಾನಗಳದಾವ. ಆ ವಸ್ತುಗಳ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲದಕ್ಕೆ ಅವು ಕಲ್ಪಿತವಾಗಿ ಅದಾವ. ಮತ್ತೆ ಆ ವಸ್ತುವನ್ನು ಸರಿಯಾಗಿ ತಿಳ್ಕೊಂಡೇವ ಅಂತಂದ್ರ ಕಲ್ಪಿತ ಅಧಿಷ್ಠಾನದ ಜ್ಞಾನ ಆಯ್ತು ಅಂತಂದ್ರ ಅದ್ರ ಬಗ್ಗೆ ಏನು ಅಧ್ಯಸ್ತ ಆಗ್ಯದ ನಮ್ಗೆ, ಆ ಅಧ್ಯಸ್ತ ವಸ್ತುಗಳು ನಿವೃತ್ತಿ ಆಗಿ ಹೋಗ್ತದೆ. ಯಾವಾಗ ನೀವು ಬ್ರಹ್ಮನನ್ನ ತಿಳ್ಕೊತೀರಿ, ಈ ಕಲ್ಪಿತ ಅಧಿಷ್ಠಾನಗಳು ಸಹಿತ ನಷ್ಟ ಆಗಿ ಹೋಗಿ ಕೇವಲ ಬ್ರಹ್ಮ ಒಂದೇ ಉಳಿತು. ಈ ರೀತಿ ಇವು ಮೂರು ನಷ್ಟ ಆಗ್ಬೇಕು ನಮಗ್. ವ್ಯಾವಹಾರಿಕ ಸತ್ಯನೂ ನಷ್ಟ ಮಾಡ್ಕೋಬೇಕು, ವ್ಯಾವಹಾರಿಕ ಸತ್ಯ ಬ್ರಹ್ಮಜ್ಞಾನದಿಂದ ನಷ್ಟ ಮಾಡ್ಕೋಬೇಕು. ಅದು ಹ್ಯಾಂಗ್ ಮಾಡ್ಕೋಬೇಕನ್ನೋದು ಸರಳವಾಗಿ ತಿಳಿಸ್ಯಾರ ನಿಶ್ಚಲದಾಸರು. ಇದು ಆದ್ಮೇಲೆ ಮುಂದೆ ಪ್ರಾತಿಭಾಷಿಕ ಸತ್ಯನೂ ನಷ್ಟ ಮಾಡ್ಕೋಬೇಕು. ಅದರಿಂದ ಅಂದ್ರೆ ಕಾಲ್ಪನಿಕ ಸತ್ಯದಿಂದ ಇವು ಪ್ರಾತಿಭಾಷಿಕ ಸತ್ಯ ಹೆಂಗದಂತಂದ್ರ ಈ ಕಲ್ಪಿತ ಅಧಿಷ್ಠಾನದ ಜ್ಞಾನ ಮಾಡಿಕೊಂಡು ಪ್ರಾತಿಭಾಷಿಕ ಸತ್ಯದ ನಷ್ಟ ಮಾಡ್ಕೋಬೇಕು. ಮತ್ತೆ ಮುಂದೆ ವ್ಯಾವಹಾರಿಕ ಸತ್ಯದ ಬಗ್ಗೆ ನಿಶ್ಚಯ ಜ್ಞಾನ ಇರಬೇಕು. ಅದು ಎಂದೂ ಇಲ್ಲದ್ದು, ನಾವು ಇಲ್ಲದ್ದು ಇದ್ದಂಗ ನಾವೇನ್ ತಿಳ್ಕೊಂಡಿರ್ತೀವಿ ಅದ್ರ ಬಗ್ಗೆ ಮಾತಾಡ್ತಿರ್ತೀವಿ, ಅದ್ರ ಬಗ್ಗೆ ವ್ಯವಹರಿಸ್ತಾ ಇರ್ತೀವಿ, ಅವೆಲ್ಲ ಏನದವಂತಂದ್ರೆ ಕಲ್ಪಿತ. ಇದು ಅದೆಂಥದ್ದು? ಕ್ಷುದ್ರ ಸತ್ಯ. ಅಂತ ಕ್ಷುದ್ರ ಸತ್ಯವನ್ನ ಅದು ಕಲ್ಪಿತನೂ ಅಲ್ಲ, ವ್ಯಾವಹಾರಿಕನೂ ಅಲ್ಲ, ಪ್ರಾತಿಭಾಷಿಕನೂ ಅಲ್ಲ, ಏನೇನು ಅಲ್ಲದ್ದು. ಸುಮ್ಮನೆ ಕೂತು ಮಾತಾಡ್ತಿರ್ತಾರಲ್ರಿ ಸೈಕಲ್ ಅಂಗಡ್ಯಾಗ, ಅಲ್ಲಿ ಕಟಿಂಗ್ ಮಾಡೋರ ಅಂಗಡ್ಯಾಗ ಹೋಗಿ ಕುಂದಿರ್ತಾವ, ಸುಮ್ಮನೆ ಮಾತಾಡ್ತಿರ್ತಾವ. ಎಲ್ಲರೇ ಹಿಂಗ ಸಿನಿಮಾ ಟಾಕೀಸಿನ ಕಟ್ಟಿ ಮೇಲೆ ಹೊರಗ ಎಲ್ಲರೇ ಕುಂದ್ರೋದು, ಒಂದಿಷ್ಟು ಶೇಂಗಾ ತಗೊಳ್ಳೋದು, ಒಂದಿಷ್ಟು ಬಜ್ಜಿ ತಗೊಳ್ಳೋದು, ಒಬ್ರಿಗೊಬ್ರು ಮಾತಾಡ್ಕೋದು, ಖಾಲಿ ಕೂತು ಮಾತಾಡ್ತಿರ್ತಾರೆ. ಏನೇನು ಇರಲ್ಲ ಮಾತಿನಾಗ, ಕೆಲ್ಸಕ್ಕೆ ಬರ್ಲಾರ್ದ ಮಾತುಗಳು. ಆ ಮಾತಲಿಂತ ಅವರಿಗೂ ಉಪಯೋಗ ಇಲ್ಲ, ಜಗತ್ತಿಗೂ ಉಪಯೋಗ ಇಲ್ಲ. ಅಂತ ಮಾತಾಡಂತವ್ರು ಇರ್ತಾರೆ.
ಅವೆಲ್ಲ ಏನು ಕ್ಷುದ್ರ ಸತ್ಯಗಳು. ಮತ್ತ ಅವ್ರು ಮಾತಾಡಿ 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 ಭಾರಿ ಪರ್ಫೆಕ್ಟ್ ಆಗಿಬಿಟ್ಟಿರ್ತಾರ. ಹೆಂಗಿರ್ತದ ಅಂತಂದ್ರೆ ಅವ್ರೇನು ಸತ್ಯದ ತಲೆ ಮೇಲೆ ಹೊಡೆಂಗ್ ಮಾತಾಡ್ತಿರ್ತಾರ, ಅಷ್ಟು ಚಲೋ ಮಾತಾಡ್ತಾರ. ಅವೆಲ್ಲ ಕ್ಷುದ್ರ ಸತ್ಯಗಳು. ಅವಕ್ಕ ಸ್ಥಾನಮಾನ ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು. ಇದಾದ್ಮೇಲೆ ಈಗ ಬರ್ತದ ಪಾರಮಾರ್ಥಿಕ ಸತ್ಯ ಅಂತ. ಈ ಪಾರಮಾರ್ಥಿಕ ಸತ್ಯ ಹೆಂಗದಪ್ಪ? ಪರಮಾರ್ಥ ಅಂದ್ರೆ ಅದಕ್ಕಿಂತ ದೊಡ್ಡ ಅರ್ಥ ಎಲ್ಲಿ ಇಲ್ಲೇ ಇಲ್ಲ, ಮುಗೀತು. ಪರಮ ಅಂದ್ರೆ ಶ್ರೇಷ್ಠ, ಅದಕ್ಕಿಂತ ಶ್ರೇಷ್ಠ ಆಗಿದ್ ಮತ್ತೇನು ಇಲ್ಲ. ಪರಮ ಅಂದ್ರೆ ಅಲ್ಟಿಮೇಟ್ ಟ್ರೂತ್ ಅಂತಾರಲ್ಲ, ಇದೇ ಪಾರಮಾರ್ಥಿಕ ಸತ್ಯ, ಅಲ್ಟಿಮೇಟ್ ಟ್ರೂತ್. ಇದೇನದ? ಇದು ಎಂದೂ ಯಾವುದರಿಂದಲೂ ಬಾಧೆಗೊಳ್ಳುವುದಿಲ್ಲ. ವ್ಯಾವಹಾರಿಕ ಸತ್ಯದಿಂದಲೂ ಬಾಧೆಗೊಳ್ಳಲ್ಲ, ಪ್ರಾತಿಭಾಷಿಕ ಸತ್ಯದಿಂದಲೂ ಬಾಧೆಗೊಳ್ಳಲ್ಲ, ಮತ್ತಿನ್ಯಾವುದು ಕ್ಷುದ್ರ ಸತ್ಯದಿಂದಲೂ ಅದು ಬಾಧೆಗೊಳ್ಳಂಗೆ ಇಲ್ಲ. ಅದು ಸತ್ಯ, ಶಾಶ್ವತವಾದ ಸತ್ಯ, ನಿತ್ಯವಾದ ಸತ್ಯ, ಅಂತ ಸತ್ಯ, ಪರ್ಮನೆಂಟ್ ಆದ ಸತ್ಯ, ಎಂದೂ ಬಾಧೆಗೊಳ್ಳಲಾರದಂತ ಸತ್ಯ. ಉದಾಹರಣೆ ಏನ್ ಹೇಳ್ಬೋದಾ? ಬ್ರಹ್ಮ ಒಂದೇ ಸತ್ಯ. ಅದ್ರಂಗ ಮತ್ತ ಶಾಶ್ವತ ಸತ್ಯಗಳು ಅದಾವಿಲ್ಲ ಮತ್ತೆ ಬೇರೆ. ಕಳು ಮಾಡ್ರಿ, ಕಳು ಮಾಡಬೇಡ ಅಂತ ಹೇಳೋದು ಶಾಶ್ವತ ಸತ್ಯ ಹೌದಾ ಅಲ್ಲ? ಯಾವ ಕಾಲದಾಗಾರೆ ಕಳು ಮಾಡ್ರಿ ಅಂತ ಯಾರು ಹೇಳ್ಯಾರೇನು? ಇಲ್ಲ. ಕಾಲ ಬದಲಾಗ್ಯದ ಅಂತನೂನ. ಕಾಲ ಬದಲಾಗ್ಯದ ಅಂತಂದ್ರೆ ಹಿಂದಿನ ಕಾಲದಾಗ ಕಳು ಮಾಡಬೇಡ ಅಂತ ಹೇಳ್ತಿದ್ರು, ಈಗ ಕಳು ಮಾಡ್ರಿ ಅಂತ ಹೇಳಂತ ಕಾಲ ಎಂದರೆ ಅದೇನ್ರಿ? ಎಲ್ಲರ ಇಲ್ಲ. ಸತ್ಯದೊಳಗ ಸಾರ್ವಕಾಲಿಕ ಸತ್ಯ, ಸಾಂದರ್ಭಿಕ ಸತ್ಯ, ಹಿಂಗೆಲ್ಲ ಇರ್ತಾವ. ಇನ್ನ ಬಹಳಷ್ಟು ವೆರೈಟಿ. ಇದು ವೇದಾಂತದಾಗ ಇಷ್ಟೇ, ಇನ್ನ ಬಹಳದವ. ಕಳಬೇಡ, ಕೊಲಬೇಡ, ಶರಣರ ವಚನಗಳು ಅವೆಲ್ಲ. ಅವು ಏನಾರ 12ನೇ ಶತಮಾನದಲ್ಲಿಂತ 21ನೇ ಶತಮಾನಕ್ಕೆ ಬಂದ್ರ ಅವ್ರ ಅರ್ಥಗಳು ಏನಾರ ಬ್ಯಾರೆ ಆಗ್ಯಾವೇನ್ರಿ? ವೇದಾಂತದ ಶ್ಲೋಕಗಳ ಅರ್ಥ ಬೇರೆ ಆಗ್ಯಾವ, ಸಿದ್ಧಾಂತ ಶಿಖಾಮಣಿ ಒಳಗಿನ ಶಬ್ದದ ಅರ್ಥಗಳು ಬೇರೆ ಆಗ್ಯಾವ. ಏನಿಲ್ಲ, ಅವೇ ಅರ್ಥನೇ ಅದಾವ. ಆ ಅರ್ಥಗಳಿಗೆ ಅಪಾರ್ಥ ಕಲ್ಪಿಸುವಂತ ಒಂದು ಟೀಮ್ ತಯಾರಾಗ್ಯದ ನಮ್ಮ ದೇಶದಾಗ. ಅಪಾರ್ಥ ಕಲ್ಪಿಸಿ ತಮ್ಮದೇ ಕರೆಕ್ಟ್ ಅಥವಾ ವಾದ ಮಾಡ್ಕೊತ ಹೊಂಟು ಬಿಟ್ಟಾರ. ಶರಣರು ವಚನಗಳ ಆಶಯಗಳೇ ಬೇರೆ ಅದಾವ, ಇವ್ರದ ಒಂದು ಬೇರೆ ನಡೆಸಿಬಿಟ್ಟಾರ. ಅದರದೇ ಒಂದು ಸಾಹಿತ್ಯ ಬರೀಲಕತ್ತಾರ, ಅದರದೇ ಒಂದು ದೊಡ್ಡ ಮೆರವಣಿಗೆ ಜಾತ್ರೆ ಮಾಡ್ಲಕತ್ತಾರ. ಅಸತ್ಯದ ಮೆರವಣಿಗೆ, ಅಸತ್ಯದ ಜಾತ್ರೆ, ಅಸತ್ಯದ ಸಾಹಿತ್ಯ ರಚನೆ ಮಾಡಿ ಭವಿಷ್ಯದೊಳಗ ಮುಂದೆ ಬರುವ ಜನರಿಗೆ ದಾರಿ ತಪ್ಪಿಸ್ಲಕತ್ತಾರ. ಈ ಜಗತ್ತು ಕೆಡಿಸಿ ಹೋದವರಿಗೆ ಏನು ಶಿಕ್ಷೆ ಸಿಗಬೇಕು ಸಿಗ್ತದ, ಪನಿಷ್ಮೆಂಟ್ ಸಿಗ್ತದ. ಜಗತ್ತು ಕೆಡಿಸಬಾರ್ದು, ಇದು ಪರಮಾತ್ಮನ ಜಗತ್ತಿದು. ಇದು ಏನಿದ್ರು ಇದಕ್ಕೆ ಒಳ್ಳೇದು ಮಾಡ್ಬೇಕು, ಇಲ್ಲಾಂದ್ರೆ ಸುಮ್ಮಿರ್ಬೇಕು. ದಾರಿ ತಪ್ಪಿಸ ಕೆಲಸ ಮಾಡಬಾರದು ಸುಳ್ಳಗಳ ಹೇಳಿ. ಅದಕ್ಕೆ ಹಿಂದಿನವ್ರು ಏನ್ ಮಾಡ್ಯಾರ, ಅದನ್ನು ಮೊದಲು ಪರಿಗಣಿಸಿ ಮುಂದೆ ನಮ್ಮ ಕಡೆಯಿಂದ ಏನಾರ ಮಾಡ್ಲಕ್ಕಿದ್ರೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ಹಿಂದಿನವ್ರು ಮಾಡಿದ್ದು ಬಿಟ್ಟಿಗೆ ನಾವೇ ಮಾಡಿದ್ದು ಕರೆಕ್ಟ್ ಅದ ಅಂತೇಳಿ ಏನಾರ ಮಾಡಿ ಗದ್ದಲ ಮಾಡ್ಲಕ್ಕೆ ಹೋಗ್ಬಾರ್ದು. ಅದಕ್ಕೇನಾಗ್ತದ ಇಲ್ಲಿ? ಪಾರಮಾರ್ಥಿಕ ಸತ್ಯ ಅಂದ್ರೆ ಇದು ಎಂದೂ ಯಾವುದರಿಂದಲೂ ಬಾಧೆಗೊಳ್ಳುವುದಿಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಎಲ್ಲ ಕಾಲ ಚೇಂಜ್ ಆಗ್ಯದ್ರಿ. ಮೊದಲ ಸುಳ್ಳು ಹೇಳ್ಬೇಡ ಅಂತಿದ್ರು, ಈಗೆಲ್ಲ ಸುಳ್ಳು ಹೇಳ್ರಿ ಅಂತ ಏನಾರ ಸಂವಿಧಾನ ಯಾರ ಮಾಡಿಟ್ಟಾರ ಎಲ್ಲ. ಅದಕ್ಕೆ ಇದು ಪಾರಮಾರ್ಥಿಕ ಸತ್ಯ. ಎಲ್ಲ ಕಡೆ ಪಾರಮಾರ್ಥಿಕ ಸತ್ಯನೇ ನೋಡ್ಬೇಕು ನಾವು. ಏನಂತ? ಅದಕ್ಕೆ ಇದು ಇಲ್ಲಲ್ಲ, ಸುಳ್ಳಿಗೆ ಸುಖವಿಲ್ಲ, ಸುಳ್ಳು ಶಾಶ್ವತವಲ್ಲ. ಪಾರಮಾರ್ಥಿಕ ಸತ್ಯ ಒಂದೇ ಶಾಶ್ವತ, ಸುಳ್ಳು ಶಾಶ್ವತ ಹೆಂಗಿರ್ತದ? ಬರ್ಬೋದು, ಕಾಲ ಬಂದ್ರೆ ಏನಾಯ್ತು?
ಅದು ಶಾಶ್ವತವಾಗಿರಂಗಿಲ್ಲ, ಅದಕ್ಕೆ ಸುಖವಿಲ್ಲ. ಸುಳ್ಳಿಗೆ ಸುಖವಿಲ್ಲ, ಸತ್ಯಕ್ಕೆ ಸಾವಿಲ್ಲ. ಬರ್ಬೋದು, ಕಾಲ ಬಂದ್ರೆ ಏನಾಗ್ತದ? ಸುಳ್ಳು ಹೇಳಿದ್ರೆ ಏನಾಗ್ಬೇಕು, ಅದು ಆತು. ಅದು ಕಡೆಗೆ ನಮಗೆ ಮೋಕ್ಷ ಆಗೋದ್ರ ಬದಲಿ ಬಂಧನ ಆಗ್ತದೆ, ಪರಮಾನಂದ ಪ್ರಾಪ್ತಿ ಆಗೋದ್ರ ಬದಲಿ ಪರಮಾನಂದ ನಿವೃತ್ತಿ ಆಗ್ತದೆ, ಸರ್ವ ದುಃಖ ನಿವೃತ್ತಿ ಆಗೋದ್ರ ಬದಲಿ ಸರ್ವ ದುಃಖ ಪ್ರಾಪ್ತಿ ಆಗ್ತದೆ. ಉಲ್ಟಾ ನಾಶ, ಸರ್ವನಾಶಕ್ಕೆ ಈಡಾಗ್ತದೆ, ಹಾಳಾಗ್ತಾರ, ಕೆಟ್ಟೋಗ್ತಾರ. ಕಾಲ ಬರ್ತದ, ಬಂದದೇನು. ಈಗೆಲ್ಲ ಸುಳ್ಳು ಹೇಳೋದೇ ನಡ್ಸಾರಲ್ಲ, ಎಲ್ಲ ಏನೇನು ನಡ್ಸಾರ. ಅದರದ್ದು ಪರಿಣಾಮ ಏನದ ಅನುಭವಿಸ್ತಾರೆ. ಜೇಡರ ರಾಶಿ ಮಾರ್ಯರು ಆದ್ಯ ವಚನಕಾರರಂತೇಳಿ ಅವ್ರಕ್ಕಿಂತ ಮೊದಲೂ ಇನ್ನ ವಚನ ಬರೆದವ್ರು ಎಷ್ಟೋ ಮಂದಿ ಅದಾರಂತ. ಅವರೆಲ್ಲರಿಗೆ ಬಿಟ್ಟು 12ನೇ ಶತಮಾನದ ಬಸವಣ್ಣನವರೇ ಆದ್ಯ ವಚನಕಾರರು. ಇವೆಲ್ಲ ಎದಕ್ ಬೇಕು? ಜಿದ್ದು ಯಾರೇ ಇರ್ಲಿ ಬಿಡೋಪ್ಪ, ನೀವು ವಚನ ತಗೊಂಡು ಮೊದಲದ ಲಾಭ ತಗೊಂಡು ಬಸವಣ್ಣನ ಫೇಮಸ್ ಮಾಡ್ಲಕ್ ಹೋಗಿ ನಿನ್ನ ಹೆಸರು ಕೆಡಿಸ್ಕೊಳಕ್ ಹತ್ತಿದಲ್ಲ. ಇಂಥವ್ ಮಾಡ್ಲಕ್ ಹೋಗಿ ಬಸವಣ್ಣವ್ರು ಹೇಳ್ಯಾರೇನು ನನ್ನ ಆದ್ಯ ವಚನಕಾರ ಅನ್ನುವಂತ? ಏನೂ ಇಲ್ಲ. ಸುಮ್ಮ ಅದರದ್ದು ಉಪಯೋಗ ತಕ್ಕೊಂಡು ಮುಂದೆ ಹೋದ್ರ ಸಾಕಾಗ್ಯದ. ಅದರ ಉಪಯೋಗ ತಕ್ಕೊಂಡು ಮುಂದೆ ಹೋಗೋದು ಬೇಡ. ನಾವು ಬರೇ ಬಸವಣ್ಣಂದ ಹೆಸರು ತಗೊಂಡು ಜಿದ್ದು ಮಾಡಮ್ಮ ಅಂತೇಳಿ ಜಿದ್ದಿಗೆ ಬಿದ್ಬಿಟ್ರು ಒಂದಿಷ್ಟು ಮಂದಿ. ಅದರಿಂದ ಏನಾಗ್ತದೆ? ಅದಕ್ಕೆ ಇಲ್ಲಿ ಎಂದೂ ಯಾವುದರಿಂದಲೂ ಬಾಧೆಗೊಳ್ಳುವುದಿಲ್ಲ, ಯಾರಿಂದಲೂ ಬಾಧೆಗೊಳ್ಳಲ್ಲ, ಯಾವುದರಿಂದ ಬಾಧೆಗೊಳ್ಳಲ್ಲ. ಅದು ಸತ್ಯ ವಸ್ತು ಸತ್ಯವಾಗಿಯೇ ಇರುತ್ತದೆ. ಅದು ಪಾರಮಾರ್ಥಿಕ ಸತ್ತು, ಆತ್ಮ, ಬ್ರಹ್ಮ, ಪರಬ್ರಹ್ಮ, ಸಚ್ಚಿದಾನಂದ, ಪರಶಿವ ಎಂಬುವ ಏನು ಒಂದೇ ಒಂದು ವಸ್ತು ಏನಿದೆಯಲ್ಲ, ಅದೇ ಪಾರಮಾರ್ಥಿಕ ಸತ್ತು ಅಂತ ಕರೆದಿರ್ತಾರೆ. ಅದಕ್ಕೆ ನಾವು ಶಾಸ್ತ್ರಗಳನ್ನ ಯಾಕ ಪೂಜೆ ಮಾಡ್ತೀವಿ ಅಂತಂದ್ರೆ ಅದರೊಳಗೆ ಹೇಳಿದ ವಿಚಾರ ಸತ್ಯ ವಸ್ತುನೇ. ಅದು ಬಾಧೆಗೊಳ್ಳಲಾರದಂತ ಸತ್ಯ ವಸ್ತು ಇದ್ದುದಕ್ಕೆ ಅದಕ್ಕೆ ದೇವರು ಅಂತ ಪೂಜೆ ಮಾಡ್ತೀವಿ ನಾವು. ಇಲ್ಲಿ ವೇದ ಮತ್ತು ಗುರುಗಳು ಪಾರಮಾರ್ಥಿಕವೂ ಅಲ್ಲ, ಪ್ರಾತಿಭಾಸಿಕವೂ ಅಲ್ಲ. ವೇದಾದಿ ಗುರುಗಳು ವ್ಯಾವಹಾರಿಕ ಸತ್ತು ಎನ್ನುತ್ತಾರೆ. ಯಾಕಂತಾರಪ್ಪ ಅಂತಂದ್ರೆ ಶಿಷ್ಯರಿಗೆ ಬೋಧ ಮಾಡಬೇಕಾಗಿತ್ತು ಅಂತ. ಅಂದ್ರೆ ಭಗವಂತನೇ ಶಿಷ್ಯನ ರೂಪ ಧರಿಸಿ ಬಂದಿರುತ್ತಾನೆ. ಅವನು ಶಿಷ್ಯ ಒಂದು ಚಲೋ ಮಾರ್ಗದಾಗಿದ್ದು ತಂದೆ ತಾಯಿ ಯಾವ ದೇವರನ್ನ ಪೂಜಾ ಮಾಡಂತ ಹೇಳಿರ್ತಾರ ಆ ದೇವರನ್ನ ಜಗ್ಗಿ ಪೂಜೆ ಮಾಡಿರ್ತಾನ. ಈಗಲ್ಲ, ಹಿಂದಿನ ಜನ್ಮದಾಗ ಪೂಜಾ 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 ಅದಕ್ಕೆ ಪೂಜೆ ಮಾಡಿದ್ಮೇಲೆ ಆ ದೇವರೇ ಗುರುವಾಗಿ ಬಂದಿರ್ತಾನಂತವ್ರೆ. ಅದಕ್ಕೆ ಶಿಷ್ಯನ ರೂಪ ಧರಿಸಿ, ಭಗವಂತನೇ ಶಿಷ್ಯನ ರೂಪ. ಬಸವಣ್ಣವ್ರ ವಚನಗಳು ಅದಾವ ನೋಡ್ರಿ, ಗುರುವೇ ಶಿವನು, ಶಿವನೇ ಗುರು ಅಂತ ಎಷ್ಟು ವಚನಗಳು ಅದಾವ. ಬಸವಾದಿ ಚರಣರ ವಚನಗಳು ಜಗ್ಗಿದವು. ಅದಕ್ಕೆ ಅವನೇ ಭಗವಂತನ ರೂಪ ಧರಿಸಿ ಬಂದಿರುತ್ತಾನೆ. ಮನುಷ್ಯರ ರೂಪ ಧರಿಸಿ ಭಗವಂತನೇ ಬಂದಿರುತ್ತಾನೆ. ಅದೇ ರೀತಿ ಭಗವಂತನೇ ಏನಾಗಿರ್ತಾನೆ? ಆಚಾರ್ಯನಾಗಿ ಜಗತ್ತಿನ ಜೀವಿಗಳನ್ನ ಉದ್ಧಾರ ಮಾಡಲು ಮನುಷ್ಯ ರೂಪ ಧರಿಸಿ ಬರುತ್ತಾನೆ. ನಮ್ಮ ನಿಮ್ಮೆಲ್ಲರ ಪುಣ್ಯಕ್ಕ ಭಗವಂತನೇ ನಿಶ್ಚಲದಾಸನ ರೂಪ, ಪೀತಾಂಬರಜಿಯ ರೂಪ ಧರಿಸಿ ಬಂದು ನಮಗೆ ಉದ್ಧಾರ ಮಾಡ್ಯಾರ. ಯಾರು ಈ ವಿಚಾರ ಸಾಗರ ವಿಚಾರ ಚಂದ್ರೋದಯ ತೆಕ್ಕಿಗೆ ಹಾಕೊಂಡು ಇದೇ ಸತ್ಯ, ಇದೇ ನಮಗೆ ಸುಖ ಕೊಡ್ತದ, ಇದೇ ನಮಗೆ ಆನಂದ ಕೊಡ್ತದ ಅಂತ ಯಾರು ಅದಕ್ಕೆ ನಿಷ್ಠರಾಗಿರ್ತೀರಿ, ಅವರಿಗೆ ನೀವು ಹಿಂದಿನ ಜನ್ಮಗಳಲ್ಲಿ ಪೂಜೆ ಮಾಡಿದ ದೇವರೇ ನಿಮ್ಮ ಪಾಲಿಗೆ ಗುರುವಾಗಿ ಬಂದು, ಶಾಸ್ತ್ರವಾಗಿ ಬಂದು, ಪಾಠ ಹೇಳೋ ಮಾಸ್ತರಾಗಿ ಬಂದು ಏನಾಗೇನ ನಿಮಗೆ ಉದ್ಧಾರ ಮಾಡ್ಲಿಕ್ಕೆ ಮನುಷ್ಯ ರೂಪ ಧರಿಸಿ ಬಂದ. ಇಲ್ಲಿ ಗುರುಗಳಿಗೂ ವೇದಗಳಿಗೂ ವ್ಯಾವಹಾರಿಕ ಸತ್ಯ ಎನ್ನುತ್ತೇವೆ. ಗುರುಗಳಿಗೆ ವೇದಗಳಿಗೆ ವ್ಯಾವಹಾರಿಕ ಸತ್ಯ ಎನ್ನುತ್ತೇವೆ. ಆದ್ದರಿಂದ ಇಲ್ಲಿ ಮೊದಲನೇ ಬಾರಿಗೆ ಅದೃಷ್ಟಿ ಪ್ರಶ್ನೆ ಮಾಡುತ್ತಿದ್ದಾನ.
ಇದಕ್ಕೆ ವ್ಯಾವಹಾರಿಕ ಸತ್ಯ ಅಂತೀವಿ ಅಂದ ಕೂಡ್ಲೇನೆ ಅವನಿಗೆ ಧಗ್ಗಂದ್ ಬಿಡ್ತದ. ಗುರು ವೇದ ಸತ್ಯ ಅಂತ ಹೇಳಿರಿ, ನಾವು ಅಲ್ಲಿ ಇಲ್ಲಿ ತನಕ ನಾವು ಪಾರಮಾರ್ಥಿಕ ಸತ್ಯ ಬ್ರಹ್ಮಗೆ ಎಷ್ಟು ಮರ್ಯಾದೆ ಕೊಡ್ತೀವಿ, ಈ ಗುರು ವೇದಗಳಿಗೂ ಅಷ್ಟೇ ಮರ್ಯಾದೆ ಕೊಡ್ತೀವಿ. ಈಗ ನೀವು ಗುರು ವೇದಗಳನ್ನ ಸೆಕೆಂಡ್ ಕ್ವಾಲಿಟಿದಾಗ ಇಟ್ಟು ಬ್ರಹ್ಮನನ್ನ ಟಾಪ್ ಕ್ವಾಲಿಟಿದಾಗ ಇಟ್ರೆ ಅದು ಹೆಂಗಾಗ್ತದ ಅಂತೇಳಿ ಅವನು ಬಾಯಿ ತೆಗೆದು ಬಿಟ್ಟ. ಈಗ ಪ್ರಶ್ನೆ ಮಾಡ್ತಾನವ. ಈಗ ಮೊದಲ ಬಾರಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇದು ಏನದ, ಇಲ್ಲಿ ತನಕ ಹೇಳಿದ್ದು ಗುರು ವೇದಾದಿಗಳು ವ್ಯಾವಹಾರಿಕ ಸತ್ಯ ಅಪ, ಬ್ರಹ್ಮ ಅನ್ನೋದೇನದ ಪಾರಮಾರ್ಥಿಕ ಸತ್ಯ ಅಂತೇಳಿ ಯಾರು ಹೇಳಿದ್ರಿ ಈ ಮಾತು? ನಿಶ್ಚಲದಾಸರು ಹೇಳಿದ್ರು. ನಿಶ್ಚಲದಾಸರು ಹೇಳಿದ ಕೂಡ್ಲೇನೆ ಇವ ಅದೃಷ್ಟಿ ಏನಾಯ್ತು, ದೃಶ್ಯ ಹೆಂಗಿತ್ತಪ್ಪ ಅಂತಂದ್ರೆ, ದೃಶ್ಯ ಪಾರಮಾರ್ಥಿಕ ಸತ್ಯದ ವರ್ಣನ ಮಾಡಿ ಮಾಡಿ ಮೂವರು ಮುಂದೆ ಕೂತಾರ. ತತ್ವದೃಷ್ಟಿ, ಅದೃಷ್ಟಿ, ತರ್ಕದೃಷ್ಟಿ, ಮೂವರು ಗುರುವಿನ ಮುಂದೆ ಕೂತಾರ. ಯಾವಾಗ ಮೂವರಿಗೆ ಕೂಡಿಸಿ ಹೇಳಕತ್ತಾರ, ಮೂವರಿಗೆ ಕೂಡಿಸಿ ಹೇಳುವಾಗ ಏನಾಯ್ತು, ಪಾರಮಾರ್ಥಿಕ ಸತ್ಯದ ಸಂಪೂರ್ಣ ವಿಚಾರವನ್ನ 4ನೇ ತರಂಗದಕ್ಕೆ ಮುಗಿದ ಕೂಡ್ಲೇನೆ ಆ ತತ್ವದೃಷ್ಟಿಗೆ ಸಂತೃಪ್ತಿ ಭಾವ ಉಂಟಾಗಿ ಕಣ್ಣೊಳಗೆ ಆನಂದ ಬಾಷ್ಪ ಉಂಟಾಗಿ ಅವ ಮೌನವಾಗಿಬಿಟ್ಟ, ಸೈಲೆಂಟ್ ಆಗಿಬಿಟ್ಟ, ಶುದ್ಧ ಬ್ರಹ್ಮ ಸ್ವರೂಪ ಆಗಿಬಿಟ್ಟ. ಅವ ಆಗಿಬಿಟ್ಟ. ಅವಂದು ಏನಾಯ್ತು, ಮುಖ ಪ್ರಸನ್ನ ಭಾವ ನೋಡಿದ್ರ ಇವನು ಈ ಬ್ರಹ್ಮಜ್ಞಾನದ ಸಂತೃಪ್ತ ಆದ ಅಂತ ತಿಳ್ಕೊಂಡು ಇನ್ನ ಇಬ್ಬರು ಮುಖ ನೋಡ್ತಾರೆ ಗುರುಗಳು. ಇವಕ್ಕಿನ್ನ ಏನು ಗೊತ್ತಾಗಿಲ್ಲ, ಅದಕ್ಕೆ ಇವಕ್ಕ ಇನ್ನೊಂದು ಸ್ವಲ್ಪ ದೃಷ್ಟಾಂತಗಳನ್ನ ಮತ್ತೆ ವಿಶ್ಲೇಷಣೆಗಳನ್ನ ಮಾಡಿ ಹೇಳಬೇಕಾಗ್ತದ ಅಂತ ತಿಳ್ಕೊಂಡು ಅವ್ರೇನ್ ಮಾಡಿದ್ರು, ಈ ಸತ್ಯದ ಮತ್ತೆ 4 ಮಜಲುಗಳು ಹೇಳಿ, ಆ ಮಜಲುಗಳಲ್ಲಿ ಅವನು ಯಾವುದನ್ನ ಗುರುಗಳು ಅಂತೇಳಿ ಗಟ್ಟಿಯಾಗಿ ನಂಬಿದ್ದ, ಯಾವುದನ್ನ ದೇವರು ಅಂತೇಳಿ ಶಾಸ್ತ್ರವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದ, ಅವನ್ ಹಿಡಿದು ಅಳ್ಳಾಡಿಸಿಬಿಟ್ರು ಗುರುಗಳು. ನಿಮಗೆ ಒಂದು ಧೈರ್ಯ ಇರೋದು ಅದೇ ಶಾಸ್ತ್ರ ಅಲ್ಲ, ವಿಚಾರ ಸಾಗರನೇ ನಿಮಗೆ ದೊಡ್ಡ ಧೈರ್ಯ. ಇಲ್ಲದ ಬರ್ರಿ ನಮ್ಮಲ್ಲಿ ನಮ್ಮ ಶಾಸ್ತ್ರದಾಗ ಹಿಂಗೆ ಹೇಳ್ತಾರ ಅಂತೇಳಿ ಅದ್ರ ಬಗ್ಗೆ ನೀವು ಭಾರಿ ಅಭಿಮಾನ ಇಟ್ಕೊಂಡು ಯಾರು ಏನೇ ಹೇಳಿದ್ರು ಈ ವಿಚಾರ ಸಾಗರ ಎಂಬ ಗ್ರಂಥದ ಮೂಲಕನೇ ನೀವು ವ್ಯವಹರಿಸ್ತೀರಿ, ಅದರದೇ ವಿಚಾರ ಮಾತಾಡ್ತೀರಿ, ಅದರ ಮೂಲಕನೇ ನಿಮ್ದೇನು ತರ್ಕ ಮಾಡ್ತೀರಿ. ಅದನ್ನೇ ಏನ್ ಮಾಡಿಬಿಟ್ರು, ಸೆಕೆಂಡ್ ಕ್ವಾಲಿಟಿ ಅದು, ಅದೇ ಪಕ್ಕ ಸತ್ಯ ಅಲ್ಲ ಅಂತ ಅಂದ್ಬಿಟ್ರು. ನಮ್ ಗುರುಗಳು ಇಂಥವ್ರು ಅಂತೇಳಿ ಒಂದು ಗುರುವಿನ ಬಗ್ಗೆನೂ ನೀವೇನ್ ಭಾರಿ ಅಭಿಮಾನ ಇಟ್ಕೊಂಡಿರಿ, ಅದೆಲ್ಲ ಸೆಕೆಂಡ್ ಕ್ವಾಲಿಟಿ ಅಪ್ಪ ಅಂದ್ಬಿಟ್ರು. ಅವಾಗ ಅವನಿಗೆ ಬಂತು ನೋಡ್ರಿ, ತಲೆ ಕೆಟ್ಟ ಬಿಡ್ತೀವಿ. ಅವನಿಗೆ ತಲೆ ಕೆಟ್ಟ ಏನ್ ಮಾಡ್ದ, ವಿಷಯ ಅಂಕ 213 ಆ ಗುರು ಕೊಟ್ಟ ಪೀಠಿಕೆಗೆ ಆ ದೃಷ್ಟಿ ಪ್ರಶ್ನೆ ಮಾಡಿಬಿಟ್ಟ. ಏನಾರ ಹೇಳಿದ್ರೆ ಸುಮ್ ಕುಂದಿರ್ತೀರ, ಏನಾರ ಹೇಳಿದ್ರೆ ಸುಮ್ ಕುಂದಿರ್ತೀರ, ಪ್ರಶ್ನೆ ಮಾಡ್ತೀರಿಲ್ಲ, ಅದೇ ಹಂಗ್ರಿ ಅಂತ. ಹಾಂಗ ಇವ ಪ್ರಶ್ನೆ ಮಾಡಿಬಿಟ್ಟ. 213ರಿಂದ 276ನೇ ವಿಷಯಾಂಕ ತನಕ ಮಧ್ಯಮ ಅಧಿಕಾರಿ ಸಾಧನ ನಿರೂಪಣ 276ನೇ ವಿಷಯಾಂಕ ತನಕ ಹೋಗ್ತದೆ. ಇದು ಮಧ್ಯಮ ಅಧಿಕಾರಿ 5ನೇ ತರಂಗ. ವೇದ ಮತ್ತು ಗುರುಗಳು ಸತ್ಯವಾಗಿರುತ್ತವೆ ಅಥವಾ ಮಿಥ್ಯವಾಗಿರುತ್ತವೆಯೇ? ಎರಡೂ ರೀತಿಯಿಂದಲೂ ಕೂಡ ವೇದಗಳು ಗುರುಗಳಿಂದ ಅದ್ವೈತ ಜ್ಞಾನವಾಗುತ್ತದೆ. ಅದ್ವೈತ ಜ್ಞಾನವಾಗುವುದು ಸಂಭವಿಸುವುದಿಲ್ಲ. ಪ್ರಶ್ನೆ ಚೆನ್ನಾಗಿ ತಿಳಿದುಕೊಳ್ಳಿರಿ. ವೇದ ಗುರುಗಳು ಸತ್ಯವಾಗಿರುತ್ತವೆಯೋ ಅಥವಾ ಮಿಥ್ಯವಾಗಿರುತ್ತವೆಯೋ? ನೀವು ಸತ್ಯ ಅಂದ್ರೂ ಅಷ್ಟೇ, ಮಿಥ್ಯ ಅಂದ್ರೂ ಅಷ್ಟೇ, ಎರಡೂ ರೀತಿಯಿಂದಲೂ ಕೂಡ ವೇದಗಳು ಮತ್ತು ಗುರುಗಳು ಇವುಗಳಿಂದ ಅದ್ವೈತ ಜ್ಞಾನವಾಗುವುದು ಸಂಭವಿಸುವುದಿಲ್ಲ. ಸುಮ್ಮನೆ ನಾವು ಪಾಠ ಹೇಳಕತ್ತೀವಿ ನಿಮಗೆ ಅದ್ವೈತ ಜ್ಞಾನ ಆಗ್ಬಿಡ್ತದ, ಶಾಸ್ತ್ರ ಓದ್ಲಕತ್ತೀರಿ ಅಂದ್ರೆ ನಿಮ್ಗೆ ಅದ್ವೈತ ಜ್ಞಾನ ಆಗ್ಬಿಡ್ತದಂತಿಲ್ಲ. ಅದು ತಾನಾಗುವ ಕಾಲಕ್ಕಾಗ್ತದ. ನಾವು ನೀವು ಕೂಡಿಲಿ ಹೇಳೋದು ಕೇಳೋದು ಎದ್ರ ಸಲುವಾಗಿ ಮಾಡ್ಲಕತ್ತೀವಿ ಅಂತಂದ್ರ
ಅಂತಃಕರಣ ಆ ಅದ್ವೈತ ಜ್ಞಾನ ಆಗುವುದಕ್ಕೆ ಹದ ಆಗುವ ರೀತಿಯಲ್ಲಿ ಸಿದ್ಧಪಡಿಸ್ಕೊಳಕತ್ತೀವಿ ಅಷ್ಟೇ. ತಿಳಿತ್ರ? ಅಂತಃಕರಣ ಹದವಾಗುವ ನಮಗ ಬ್ರಹ್ಮಜ್ಞಾನ ಅಥವಾ ಅದ್ವೈತ ಜ್ಞಾನ ಆಗುವುದಕ್ಕೆ ಅಂತಃಕರಣ ಹದ ಆಗಬೇಕು. ಅಂತಃಕರಣ ಹದ ಆಗಬೇಕು ಅಂಥೇಳಿ ನಾವು ಹದ ಮಾಡ್ಕೊಳಕತ್ತೀವೇ ಹೊರತು, ಅಂತಃಕರಣ ಹದ ಮಾಡ್ಕೊಳಕತ್ತೀವೇ ಹೊರತು ನಮಗ ಆ ಒಂದು ಅದ್ವೈತದ ಜ್ಞಾನ ಬ್ರಹ್ಮಜ್ಞಾನ ಆಗ್ತದ ಅನ್ನೋದು ಅಸಂಭವ. ಅದರಿಂದೇ ಆಗ್ತದಂತಿಲ್ಲ, ಹದ ಮಾಡ್ಕೊಳ್ಳೋದಷ್ಟೇ. ಹೆಂಗಿರ್ತಾವಲ್ಲ ತಯಾರಿ ಮಾಡ್ತಾವ. ಬರ್ತಾರಂತೇನೆ, ಬಂದೇ ಬರ್ತಾರಂತೆ. ಅವು ಬಂದಾಗ ಬರ್ತಾವ, ಆದಾಗ ಆಗ್ತದೆ. ಈಗ ಒಂದು ಬೆಂಕಿ ಪಟ್ಟಣ ತಗೊಂಡು ಕಡ್ಡಿ ಕೊರಿತೀರಿ. ನೀವು ಕಡ್ಡಿ ಕೊರದಿರಿ ಅಂತ ಹೇಳಿ ಅದು ಬೆಂಕಿ ಹತ್ತದ ಅಂತಲ್ಲ. ನೀವು ಎಷ್ಟು ಸಾರಿ ಕೊರೆದ್ರೂ ಅದು ಕಡ್ಡಿ ಮುರಿಬಹುದು, ಮದ್ದು ಹರಿದು ಹೋಗ್ಬೋದು. ಅದು ಹತ್ತಬೇಕಾದಾಗ ಅದು ತಾನೇ ಹತ್ತದದು. ಅದು ಕಡ್ಡಿ ಹತ್ತದಕ್ಕೆ, ಬೆಂಕಿ ಹತ್ತದಕ್ಕ ನೀವು ಅಲ್ಲಿ ಹದ ಮಾಡ್ಲಕತ್ತೀರಿ ಅಷ್ಟೇ. ನೀವು ಮಾಡೋದು ನಿಮ್ ಕೈಯಾಗ ಏನದ ಹದ ಮಾಡೋದು ಅಷ್ಟೇ ನಿಮ್ ಕೈಯಾಗದ. ಕೆರಿ ಕಟ್ಟೋದಷ್ಟೇ ನಿಮ್ ಕೈಯಾಗದ. ಅದ್ರಾಗ ನೀರು ತುಂಬೋದು ನಿಮ್ ಕೈಯಾಗದ ಏನು? ನೀರು ತಾನೇ ತುಂಬ್ಕೋಬೇಕು, ಹೌದಾ ಇಲ್ಲ? ಮದುವೆ ಎದಕ್ ಮಾಡ್ತೀರಿ? ಮೊಮ್ಮಕ್ಕಳ ಆಲಿ ಅಂತೇಳಿ ಮಾಡ್ತೀರಿ. ಮದುವೆ ಮಾಡೋದು ಅಷ್ಟೇ ನಿಮ್ ಕೈಯಾಗದ. ಮುಂದ್ ಮೊಮ್ಮಕ್ಕಳಾಗದ ಅವು ತಾನೇ ಆಗ್ಬೇಕು, ಹೌದಿಲ್ಲ? ಅವು ಮತ್ತೆ ಅದಕ್ಕೆ ಇಲ್ಲಿ ಗುರುಗಳು ಪಾಠ ಹೇಳ್ಯಾರ, ಶಾಸ್ತ್ರ ಓದ್ಕೊಂಡಿನಿ ಅಂತೇಳಿ ನಮ್ಗೆ ಅದ್ವೈತ ಜ್ಞಾನ ಆತದ ಹೇಳಿಕೆ ಏನೂ ಇಲ್ಲ. ಅದ್ವೈತ ಜ್ಞಾನ ಆಗೋದಕ್ಕ ಈ ರೀತಿ ನಮ್ಮ ಅಂತಃಕರಣ ಹದ ಇದ್ರೆ ಅದ್ವೈತ ಜ್ಞಾನ ಆತದಂತ ಹೇಳಿ ಹಿರಿಯರು ಅನುಭವಿಗಳು ಏನ್ ಮಾಡ್ಯಾರ, ಒಂದ್ ದಾರಿ ತೋರ್ಸ್ಯಾರ. ಆ ದಾರಿಯಾಗಿರ್ಬೇಕಷ್ಟೇ. ಈ ರೋಡ್ ಹಿಡ್ಕೊಂಡು ಹೋಗಪ್ಪ, ಇಲ್ಲಿ ಮಂತ್ರಾಲಯ ಸಿಗ್ತದ, ದೇವಸೂಗೂರು ಸಿಗ್ತದ, ಕಾಶಿ ಸಿಗ್ತದ, ಶ್ರೀಶೈಲ್ ಸಿಗ್ತದ, ಈ ರೋಡ್ ಹಿಡ್ಕೊಂಡು ಹೋಗಂತ ಹೋಗ್ತಾ ಇರ್ಬೇಕಷ್ಟೇ. ಅದು ತಾನು ಆಗಬೇಕಾದ ಕಾಲಕ್ಕೆ ಆಗ್ತದೆ. ಅದಕ್ಕೆ ವೇದ ಗುರುಗಳು ಸತ್ಯವೋ ಮಿಥ್ಯವೋ, ಸತ್ಯವೆಂದರೂ ಅದ್ವೈತ ಜ್ಞಾನ ಅಸಂಭವ, ಮಿಥ್ಯ ಎಂದರೂ ಅದ್ವೈತ ಜ್ಞಾನ ಅಸಂಭವ. ಸುಳ್ಳು ಅಂದ್ರೂ ಅದ್ವೈತ ಜ್ಞಾನ ಅಸಂಭವ, ಸತ್ಯ ಅಂದ್ರೂ ಅದ್ವೈತ ಜ್ಞಾನ ಅಸಂಭವ. ಪೂರ್ವ ತರಂಗದಲ್ಲಿ ಹೀಗೆ ಹೇಳಲ್ಪಟ್ಟಿತ್ತು. 4ನೇ ತರಂಗದಲ್ಲಿ ಗುರು ಮುಖದ್ವಾರ ಶ್ರವಣ ಮಾಡಿದ ವೇದ ವಾಕ್ಯಗಳಿಂದ ಅದ್ವೈತದ ಬ್ರಹ್ಮದ ಜ್ಞಾನ ಸಾಕ್ಷಾತ್ಕಾರವಾಗುತ್ತದೆ. ಅಂದ್ರೆ ಅದ್ವೈತ ಬ್ರಹ್ಮದ ಸಾಕ್ಷಾತ್ಕಾರಕ್ಕೆ ಗುರುಗಳು ಮತ್ತು ವೇದಗಳು ಪ್ರಮುಖವಾಗಿವೆ ಅಂತ ಹೇಳಿದ್ದೆವು. ಶ್ರೀ ಗುರು ವಚನವೇ ಅವುಗಳ ಉಪದೇಶಗಳನ್ನು ಆಲಿಸಿದಾಗಲವುದು ನರರಿಗೆ ಮುಕುತಿ ಅಂತೇಳಿ ನಿಜಗುಣರ ಉದ್ಗಾರ. ಬ್ರಹ್ಮದ ಸಾಕ್ಷಾತ್ಕಾರ ಆಗಬೇಕಿತ್ತು ಅಂದ್ರೆ ಯಾರು ಗುರುಮುಖದಿಂದ ವೇದವಾಕ್ಯಗಳನ್ನು ಶ್ರವಣ ಮಾಡಿದ್ದಾರೆಯೋ ಅವರಿಗೆ ಅದ್ವೈತ ಬ್ರಹ್ಮದ ಸಾಕ್ಷಾತ್ಕಾರವಾಗುತ್ತದೆ ಅಂತ ಇಲ್ಲಿ ತನಕ ಹೇಳ್ಕೊಂಡು ಬಂದೀವಿ. ಅದನ್ನ ಕೇಳಿದ ಅದೃಷ್ಟಿ ಎಂಬ ಹೆಸರಿನ 2ನೇ ಶಿಷ್ಯನು ಈ ಪ್ರಕಾರ ಶಂಕ ಮಾಡ್ತಾ ಇದ್ದಾನೆ. ಏನಂತ? ತತ್ವದೃಷ್ಟಿ, ಅದೃಷ್ಟಿ, ತರ್ಕದೃಷ್ಟಿ 3 ಜನರು ಶ್ರವಣ ಮಾಡುತ್ತಿದ್ದಾರೆ. 4ನೇ ತರಂಗದೊಳಗೆ ತತ್ವದೃಷ್ಟಿಗೆ ಬ್ರಹ್ಮಜ್ಞಾನವಾಯಿತು. ಆತ ಮುಕ್ತನಾದ, ಆತ ಮೌನವಾದ, ಆತ ಶಾಂತನಾದ, ಆತ ಏನನ್ನೂ ಮಾತನಾಡಲಿಲ್ಲ.
ಆದರೆ ಗುರುಗಳ ಉಪದೇಶ ಹಿಂಗೆ ಕಂಟಿನ್ಯೂ ಇತ್ತಲ್ಲ, ಈಗ ಎರಡನೇ ಅಧಿಕಾರಿಯಾದ ಮಧ್ಯಮ ಅಧಿಕಾರಿ ಅದೃಷ್ಟಿ ಯಥಾರ್ಥ ಜ್ಞಾನ ಆತನಿಗೆ ಆಗಿಲ್ಲ. ಆದ್ದರಿಂದ ಅವನಿಗೇನಾಗ್ಬಿಡ್ತು, ಪ್ರಶ್ನೆ ಕೇಳಲು ಮುಂದಾಗಿಬಿಟ್ಟ. ಏನ್ ಪ್ರಶ್ನೆ ಕೇಳದ? ಅಪ್ಪ ಗುರುವೇ, ಹಿಂದಿನ ತರಂಗದಲ್ಲಿ ನೀವೇ ಹೇಳಿರುವಿರಿ, ಗುರುಮುಖದಿಂದ ಶ್ರವಣ ಮಾಡಿದ ವೇದ ವಾಕ್ಯಗಳಿಂದ ಅದ್ವೈತ ಬ್ರಹ್ಮದ ಸಾಕ್ಷಾತ್ಕಾರವಾಗುತ್ತದೆ ಅಂತ. ಈಗ ನನ್ನ ಶಂಕೆ ಏನೆಂದರೆ, ವೇದ ಗುರುಗಳು ಸತ್ಯವಾದದ್ದಾದರೆ ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯಾ ಅಂತ ಹೇಳಿರಿ. ಈಗ ವೇದ ಮತ್ತು ಗುರುಗಳನ್ನ ನಾವು ಸತ್ಯ ಅಂತ ಅಂದೇವಂತಂದ್ರ ಆ ಬ್ರಹ್ಮ ಸತ್ಯ ಅಂದ್ರೆ ಅದ್ವೈತಕ್ಕೆ ಹಾನಿಯಾಗುತ್ತದೆ. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅಂತ ಹೇಳಿರಿ, ಇದಕ್ಕ ಹಾನಿ ಆಗ್ತದೆ. ಗುರು ಒಂದು ಸತ್ಯ ಅಂತ ಅದರ ಬಗಲಾಗ ತಂದು ನಿಂದಿರಿಸಿದ್ರಿ, ವೇದವನ್ನ ತಂದು ಸತ್ಯ ಅಂತ ಅದರ ಬಗಲಾಗ ನಿಂದಿರಿಸಿದ್ರಿ ಅಂತಂದ್ರೆ ಅದ್ವೈತಕ್ಕ ಹಾನಿ ಆಗ್ತದೆ. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅಂತ ಏನದಲ್ಲ, ಅಂದ್ರೆ ಸ್ವಗತ ಭೇದ, ಸಜಾತಿ ಭೇದ, ವಿಜಾತಿ ಭೇದ, ಈ ರೀತಿ ಭೇದ ರಹಿತವಾದ ಪರಬ್ರಹ್ಮ ಒಂದು ಸತ್ಯ ಮತ್ತು ಅದೊಂದೇ ಸತ್ಯ, ಮತ್ತು ಗುರು ಮತ್ತು ವೇದಗಳು ಸತ್ಯ ಅಂತ ಎರಡು ಮೂರು ಸತ್ಯಗಳು ಹೇಳಿದ್ರಿ ಅಂತಂದ್ರೆ ಅದ್ವೈತಕ್ಕೆ ಹಾನಿ ಆಗ್ತದೆ. ಬ್ರಹ್ಮ ಸತ್ಯ ಮತ್ತು ಅವಾಗ ಹೇಳ್ಬೇಕಿತ್ತು, ಜಗನ್ಮಿಥ್ಯದ ಸಂಗಟ ಬ್ರಹ್ಮ ವೇದ ಗುರು ಸತ್ಯ ಜಗನ್ಮಿಥ್ಯ ಅಂತ ಹೇಳ್ಬೋದಾಗಿತ್ತು. ಹೇಳಿಲ್ಲ, ಬರೀ ಬ್ರಹ್ಮ ಒಂದೇ ಸತ್ಯ ಹೇಳಿದ್ರು. ಗುರು ವೇದಗಳ ಸ್ಥಾನಮಾನ ಎಲ್ಲಿದ ಅಂದ್ರೆ ಬ್ರಹ್ಮನ ಸಮಾನ ಇಲ್ಲ. ಅದು ನಾವು ಬ್ರಹ್ಮನ ಸಮಾನವಾಗಿ ಗುರುವನ್ನ ವೇದವನ್ನ ಸತ್ಯ ಅಂತ ತಿಳ್ಕೊಂಡ್ರೆ ಅದೇನಾಗ್ತದ, ಅದ್ವೈತ ಜ್ಞಾನಕ್ಕೆ ಅಂದ್ರೆ ಶುದ್ಧ ಬ್ರಹ್ಮನಿಗೆ ಹಾನಿ ಆಗ್ತದ. ಕಾರಣ ಸತ್ಯ ವಸ್ತು ಒಂದೇ ಇದೆ, ಎರಡಿಲ್ಲ, ಅನೇಕವಿಲ್ಲ. ಬ್ರಹ್ಮ ಸತ್ಯ, ಗುರು ಸತ್ಯ, ಶಾಸ್ತ್ರ ಸತ್ಯ. ಈ ಮಾತಿನಿಂದ ಏನು ದೋಷ ಆಗ್ತದಪ್ಪ ಅಂತಂದ್ರ ದ್ವೈತಾಪತ್ತಿ ದೋಷ ಉಂಟಾಗುತ್ತದೆ. ನೀವು ಗುರು ಸತ್ಯ ಮತ್ತ ಶಾಸ್ತ್ರ ಸತ್ಯ ಬ್ರಹ್ಮ ಸತ್ಯ ಅಂತ ಹಿಂಗಂದ್ರೆ ಅಂತಂದ್ರೆ ಯಾವ ದೋಷ? ದ್ವೈತಾಪತ್ತಿ. ದ್ವೈತಾಪತ್ತಿ ದೋಷ. ಹಾನಿ ಆಗ್ತದೆ. ಅದಕ್ಕೆ ದ್ವೈತಾಪತ್ಯ ದೋಷ. ಬ್ರಹ್ಮನ ಜೊತೆಗೆ ಇನ್ನೊಂದು ಯಾವ್ದಾರ ನೀವು ಸತ್ಯ ಅಂತ ತಿಳ್ಕೊಂಡ್ರಿ ದ್ವೈತಾಪತ್ತಿ ದೋಷ. ಎಲ್ಲರೂ ನಿಮ್ ಸುತ್ತಮುತ್ತ ಯಾವರೇ ಗುಡಿಗಳಿರ್ತಾವ. ನಮ್ ರಾಯಚೂರಾಗ ಸುತ್ತಮುತ್ತ ತಾಯಮ್ಮನ ಗುಡಿಗಳಂತವ, ನಾಗರಾಜ ಕಲ್ಲುಗಳದವ, ವೀರಭದ್ರ ದೇವರುಗಳದವ, ನಂದಿ ಬಸವಣ್ಣಗಳದವ, ರಾಮ ಹನುಮನ್ ದೇವರುಗಳದವ, ಎಷ್ಟೋ ಗುಡಿಗಳದವ. ಒಂದಲ್ಲ ಎರಡಲ್ಲ. ಅವೆಲ್ಲ ಏನು ಏನ್ ಮಾಡ್ಬೇಕವು? ವ್ಯಾವಹಾರಿಕ ಸತ್ಯದ ಇಟ್ಕೋಬೇಕು. ಅವಕ್ಕೆ ನೀವೇನಾರ ಭಾರಿ ಪವರ್ಫುಲ್ ನಮ್ ದೇವರಂತಂದು ನೀವೇನಾರ ಬ್ರಹ್ಮನ ಸಮಾನ ವೈದ್ ಇಟ್ರಿ ದ್ವೈತಾಪತ್ತಿ ದೋಷ. ಆ ದೋಷದಿಂದ ಏನಾಗ್ತದ? ಮೋಕ್ಷ ಆಗಂಗಿಲ್ಲ ಅಷ್ಟೇ. ಮೋಕ್ಷಕ್ಕೆ ಹಾನಿ. ಪರಮಾನಂದ ಪ್ರಾಪ್ತಿ ಆಗಲ್ಲ, ಸರ್ವ ದುಃಖ ನಿವೃತ್ತಿ ಆಗಲ್ಲ, ರಿಸಲ್ಟ್ ಆಗಲ್ಲ ಅಷ್ಟೇ. ನೀವು ಯಾವ್ದಾರೆ ಭಾರಿ ದೊಡ್ಡದತ್ತು ಬೆನ್ನ ಹತ್ತಿದ್ರಿ, ನಾವು ವೀರಶೈವರು ಪಂಚಕೂಟ ಜಗದ್ಗುರುಗಳಂದ್ರೆ ನಮ್ಮ ಪ್ರಾಣ, ನಾವು ಲಿಂಗಾಯತರು ಬಸವಣ್ಣವರೇ ನಮ್ಮ ಪ್ರಾಣ, ಆಯ್ತು ಇರ್ಲಿ ಬಿಡಪ್ಪ ನಿಮ್ ಪ್ರಾಣ ಯಾರು ಬೇಡ ಅಂತಾರ. ಅವೆಲ್ಲ ಏನದು? ವ್ಯಾವಹಾರಿಕ. ಸಿದ್ಧಾಂತ ಶಿಖಾಮಣಿಗೆ ತೆಕ್ಕಿಗೆ ಬಿದ್ದದ್ದು ವ್ಯಾವಹಾರಿಕ, ವಚನ ಸಾಹಿತ್ಯಕ್ಕೆ ತೆಕ್ಕಿಗೆ ಬಿದ್ದದ್ದು ವ್ಯಾವಹಾರಿಕ, ಭಗವದ್ಗೀತೆಗೆ ತೆಕ್ಕಿಗೆ ಬಿದ್ದದ್ದು ವ್ಯಾವಹಾರಿಕ. ಹೌದಾ ಇಲ್ಲ? ಕೃಷ್ಣಗೆ ತೆಕ್ಕಿಗೆ ಬಿದ್ದದ್ದು ವ್ಯಾವಹಾರಿಕ. ಎಲ್ಲ ವ್ಯಾವಹಾರಿಕ. ಇವೆಲ್ಲ ವ್ಯಾವಹಾರಿಕ ಸತ್ಯನೇ ನಮ್ಗೇನಾಗ್ಯದ? ಪರಮ ಸತ್ಯ ಮಾಡ್ಕೊಂಡು ಕೂತ್ ಬಿಟ್ಟಿವಿ ನಾವು. ಅವೆಲ್ಲವನ್ನು ಮೀರಿದ್ದೊಂದು ಸತ್ಯ ಅದ. ಆ ಸತ್ಯದ ಕಡೆ ಹೋರಿ. ಇವುದ್ರ ಸಲುವಾಗಿ ಗುದ್ದಾಡೋರು ನೋಡಿದ್ರೆ ನಮ್ಗೆ ಹೆಂಗ್ ಕಾಣ್ಬೇಕು?
ಸಣ್ಣ ಹುಡುಗರಿಗತ್ಲೆ ಕಾಣಬೇಕು. ವ್ಯಾವಹಾರಿಕ ಸತ್ಯದಾಗ ಇದ್ದವ್ರಿಗೆ ಪರಮಾರ್ಥ ಸತ್ಯ ದೃಷ್ಟಿ ಉಳ್ಳವ್ರ ಕಣ್ಣಾಗ ಹೆಂಗ್ ಕಾಣ್ತಾರ ಅವ್ರು? ಸಣ್ಣ ಹುಡುಗರ ಕಣ್ಣಂಗ್ ಕಾಣ್ತಿರ್ತಾರೆ ಅಷ್ಟೇ. ಹುಡುಗರು ಜಗಳ ಆಡ್ತಿರ್ತಾವಲ್ಲ ಹಂಗ ಕಾಣ್ತಾವ. ಆಡ್ಲಿ ಜಗಳ, ಕೆಳಮಟ್ಟದ್ದು. ಅದಕ್ಕೆ ಹಾಗಂತ ಒಂದು ವೇಳೆ ಇದು ದ್ವೈತಾಪತ್ತಿ ದೋಷ ಆಗ್ತದೆ. ಒಂದನೇ ರೀತಿಲಿಂತ ಒಂದು ಸತ್ಯದ ಸಂಗಟ ಇನ್ನು ಅನೇಕ ಸತ್ಯಗಳನ್ನ ನಾವು ಪರಿಗಣಿಸಿದೆವು ಅಂತಂದ್ರೆ ದ್ವೈತಾಪತ್ತಿ ದೋಷ. ಇನ್ನು ಮುಂದೇನಾಗ್ತದ, ಎರಡನೇ ಪಾಯಿಂಟ್ ಹಾಕ್ತಾನ ಏನು, ಹಾಗಂತ ಗುರು ವೇದಗಳು ಅಸತ್ಯ ಅಂತ ಹೇಳಿದರೆ ಅವು ಮಿಥ್ಯೆ ಅದಾವ, ಅಸತ್ಯ, ಬ್ರಹ್ಮ ಒಂದೇ ಸತ್ಯ, ಉಳಿದದ್ದೆಲ್ಲ ಜಗತ್ ಮಿಥ್ಯ ಅಂತೇಳಿ ಮಿಥ್ಯದ ಒಯ್ದು ಅವಕ್ಕೆ ಒಗದ್ರಿ ಗುರು ವೇದಾದಿಗಳು ಅಂತಂದ್ರೆ ಅವುಗಳಿಂದ ಪುರುಷಾರ್ಥದ ಪ್ರಾಪ್ತಿಯು ಸಂಭವಿಸುವುದಿಲ್ಲ. ಪುರುಷಾರ್ಥದ ಪ್ರಾಪ್ತಿ ಅಂದ್ರೆ ಮೋಕ್ಷ ಆಗಂಗಿಲ್ಲ. ಗುರು ಮತ್ತು ವೇದ ಇಲ್ಲ ಅಂದ್ರೆ ಮೋಕ್ಷನೇ ಆಗಂಗಿಲ್ಲ. ನಮ್ಗೆ ಯಾರು ಕಲಿಸ್ಬೇಕು ಇವೆಲ್ಲ? ಅದಕ್ಕ ಧರ್ಮ, ಅರ್ಥ, ಕಾಮ, ಮೋಕ್ಷ ಏನದವಲ್ಲ ಈ ಪುರುಷಾರ್ಥಗಳ ಪ್ರಾಪ್ತಿ ಸಂಭವಿಸುವುದಿಲ್ಲ. ವೇದಗಳಲ್ಲಿ ಹೇಳಿರತಕ್ಕಂಥ ಮೋಕ್ಷ, ಪುರುಷಾರ್ಥ ಅಂತ ಏನಿದೆಯಲ್ಲ ಅದು ಪುರುಷಾರ್ಥ ಚತುಷ್ಟಯದಲ್ಲಿ ಮುಖ್ಯವಾದದ್ದು. ಮೋಕ್ಷ ಅಂತ ಏನಿದೆಯಲ್ಲ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಪೈಕಿ ಜಿಜ್ಞಾಸುವಿಗೆ ಮುಮುಕ್ಷುವಿನ ಮುಖ್ಯವಾಗಿ ಬೇಕಾಗಿರುವುದು ಯಾವುದೆಂದರೆ ಮೋಕ್ಷ. ಈ ಮೋಕ್ಷ ಪುರುಷಾರ್ಥದ ಬಗ್ಗೆ ವಿಚಾರ ಚಂದ್ರೋದಯದಲ್ಲಿ ಹೇಳಿದ್ದು. ಇವು ಧರ್ಮ, ಅರ್ಥ, ಕಾಮ ಮೂರು ಏನದವ ಗೌಣ. ಇದು ಒಂದೇ, ಮೋಕ್ಷ ಒಂದೇ ಮುಖ್ಯ. ಗೌಣ ಯಾಕೆ ಹೇಳ್ರಿ? ಧರ್ಮ ಗೌಣ ಯಾಕ? ಅರ್ಥ ಗೌಣ ಯಾಕ? ನೀವು ಧರ್ಮ ಧರ್ಮ ಅಂತೇಳಿ ಧರ್ಮ ಏನ್ ಹಿಡ್ಕೊಂಡು ಕುಂತೀರಿ, ಧರ್ಮದ ಪುರುಷಾರ್ಥ ಮಾಡೋಣ ಬರ್ರಿ ಅಂತಂದ್ರ ಧರ್ಮದ ವಿಷಯದೊಳಗ ಏಸು ಮಂದಿ ಏಸ್ ತರ ತಲೆ ತುಂಬ್ಕೊಂಡು ಕೂತ್ಬಿಟ್ಟಾರ. ಧರ್ಮದ ವಿಷಯದಲ್ಲಿ ಒಮ್ಮತ ಇಲ್ಲ. ಭಗವದ್ಗೀತೆ ಹಿಡ್ಕೊಂಡು ಕೂತಿರೋದು ಧರ್ಮನೇ, ವಚನ ಸಾಹಿತ್ಯ ಹಿಡ್ಕೊಂಡು ಕೂತೋದು ಧರ್ಮನೇ, ಸಿದ್ಧಾಂತಿಕ ಮಣಿ ಹಿಡ್ಕೊಂಡು ಕೂತೋದು ಧರ್ಮನೇ. ಆದ್ರ ಮೂವರಿಗೆ ಒಂದು ಮಾಡ್ಲಕ್ ಆಗ್ತದೇನು? ಕುರಾನ್ ಒಂದಿಸ್ ಮಂದಿ ಹಿಡ್ಕೊಂಡು ಕೂತಾರ, ಬೈಬಲ್ ಎಲ್ಲರದು ಧರ್ಮನೇ. ಧರ್ಮ ಅಂತ ಅಂತೀರಿ ಮತ್ತೆ ಎಲ್ಲರೂ ಒಂದಾಯ್ರಿ ಅಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಧರ್ಮದ ವಿಷಯದಲ್ಲಿ ಒಮ್ಮತವಿಲ್ಲ. ನಮ್ಮದೇ ಶ್ರೇಷ್ಠ. ಮತ್ತೆ ಎಲ್ಲ ಓಸು ಮಂದಿ ಹೇಳೋದು ಒಂದೇ ವಿಷಯ, ಸುಳ್ಳು ಹೇಳ್ಬೇಡ್ರಿ, ಕಳ್ತನ ಮಾಡ್ಬೇಡ್ರಿ, ಒಬ್ರಿಗೊಬ್ರು ಪರೋಪಕಾರ ಮಾಡ್ರಿ, ತಪ್ಪು ಮಾಡಿದ್ರೆ ಕ್ಷಮಿಸ್ರಿ, ದಯೆ ತೋರ್ರಿ. ಎಲ್ಲ ಧರ್ಮ ಹೇಳೋದು ಒಂದೇ, ಎಲ್ಲದರೊಳಗೆ ಹೇಳೋದು ಅವೇ ಹೇಳ್ತಾರ. ಆದರೆ ಅವರು ಲೇಬಲ್ಗಳು ಬೇರೆ ಬೇರೆ ಹಾಕೊಂಡು ಕೂತ್ ಬಿಟ್ಟಾರಲ್ಲ, ಇದು ನಮ್ಮ ಧರ್ಮ ಅದು ನಿಮ್ ಧರ್ಮ ಅಂತೇಳಿ. ಅದಕ್ಕೆ ಏನಾಗ್ಯದದು? ಧರ್ಮದಲ್ಲಿ ಒಮ್ಮತ ಇಲ್ಲ. ನೆಕ್ಸ್ಟ್ ಅರ್ಥ ಪುರುಷಾರ್ಥ. ಅರ್ಥ ಅಂದ್ರೆ ನೀವು ಬದುಕುವುದಕ್ಕ ಎರಡು ರೀತಿ. ಒಂದು ಶಾಸ್ತ್ರದ ಜ್ಞಾನದಲ್ಲಿ ಅರ್ಥ ಮಾಡ್ಕೊಂಡಿರೋದು, ಇನ್ನ ಒಂದು ಬದುಕುವುದಕ್ಕ ದುಡ್ಡು ಗಳಿಸೋದಕ್ಕೂ ಅರ್ಥ ಅಂತಾರೆ. ಒಬ್ಬವನು ದೊಡ್ಡ ಮೇಲಾಧಿಕಾರಿ ಹೋಗಿ ನಮ್ಮ ಶರಣರು ಸತ್ಯ ಶುದ್ಧ ಕಾಯಕ ಮಾಡಂದರ ಲಂಚಗಿಂತ ತಿನ್ನಬಾರ್ದಪ್ಪ, ನೀನು ಸ್ವಚ್ಛವಾಗಿ ಸಂಪಾದನೆ ಮಾಡಬೇಕು, ಜನರ ಸೇವೆ ಮಾಡಬೇಕು, ಬಂದು ಪಗಾರದಲ್ಲಿ ಬದುಕಬೇಕು ಅಂತೇಳಿ ನೀವು ಯಾವುದರ ಸರ್ಕಾರಿ ಮೇಲಾಧಿಕಾರಿಗೆ ಅಥವಾ ಒಬ್ಬ ರಾಜಕಾರಣಿಗೆ ಅಥವಾ ಒಂದು ದೊಡ್ಡ ಯಾವುದರ ಫ್ಯಾಕ್ಟರಿ ಓನರ್ಗ ಹೋಗಿ ನೀವೇನಾರ ಸತ್ಯ ಶುದ್ಧ ಕಾಯಕ ಮಾಡು ಅಂತ ಹೇಳಿದ್ರ ಅವನೇನಂತಾನ, ಇರ್ಲಿ ವೈಸ್ವಾಮಿ ನಿನ್ ಶಾಸ್ತ್ರ ನಿನ್ನ ಹತ್ರನೇ ಇರ್ಲಿ, ಶಾಸ್ತ್ರ ಏನ್ ಬೇಕಾದಂಗೆ ಹೇಳ್ತಾವ, ಅವೆಲ್ಲ ಇಲ್ಲಿ ಹೆಂಗ್ ಮಾಡ್ಲಕ್ ಸಾಧ್ಯ ಅದ? ನಾ ರಾಜಕಾರಣಿಯಾಗಿ ಇಲ್ಲೊಂದು ದೊಡ್ಡ ಹುದ್ದೆ ಕುಂತೀನಿ, ಕುರ್ಚಿ ಕೂತೀನಿ ಅಂತಂದ್ರ ಅಲ್ಲಿ ಮತದಾರರಿಗೆಲ್ಲ ರೊಕ್ಕ ಹಂಚಿ ಬಂದೀನಿ ನಾನು. ನಾ ಸತ್ಯ ಶುದ್ಧ ಕಾಯಕ ಮಾಡಿದ್ನಿ ಅಂದ್ರೆ ನಾ ಹಾಕಿದ ರೊಕ್ಕ ತೆಕ್ಕೊಳ್ಳೋದು ಹೆಂಗ? ನನಗೊಂದು ಇಂಥದ್ದು ಇಂಟರ್ವ್ಯೂ ಬಂದಿತ್ತು, ಈ ಇಂಟರ್ವ್ಯೂದಾಗ ನಾ ಸೆಲೆಕ್ಟ್ ಆದ್ನಿ ಅಂದ್ರೆ ನನಗ ಇಷ್ಟು ಸಂಬಳ ಬರ್ತದ, ಇಷ್ಟು ಗಿಂಬಳ ಬರ್ತದ ಅಂತೇಳಿ ಎಲ್ಲ ಗೊತ್ತಿದ್ದಕ್ಕೆ ನನಗಿಂದ ಎಷ್ಟೋ ಮಂದಿ ರೊಕ್ಕ ಕೊಟ್ಟು ಲಕ್ಷಗಟ್ಲೆ ನನಗೆ ಸಪೋರ್ಟ್ ಮಾಡಿ ಈ ಕುರ್ಚಿ ಮೇಲೆ ಕುಂದಿರ್ಸ್ಯಾರ. ಅವ್ರದೆಲ್ಲ ಸಾಲ ಮುಟ್ಟಿಸ್ಬೇಕಲ್ಲ ನಾನು.
ಫ್ಯಾಕ್ಟ್ರಿ ಹಾಕ್ಬೇಕಾದ್ರೆ ನಾ ಎಷ್ಟು ಕಂತ್ರಾಟ ಕೆಲಸ ಮಾಡಿ ನಾನು ನೆಲ ತಗೋಬೇಕಾದ್ರೆ ಎಷ್ಟು ಕಷ್ಟಪಟ್ಟಿನಿ, ಅದ್ರೊಳಗೆ ಮಷಿನ್ಸ್ ತರಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿನಿ, ಎಷ್ಟೋ ಮಂದಿ ಕೆಲಸದವ್ರು ತಗೊಂಡು ನಾನು ಹಾಕಿದ ದುಡ್ಡೆಲ್ಲ ತೆಕ್ಕೋಬೇಕಾದ್ರೆ ಸೀದಾ ದಾರಿಲಿ ಅಂತಂದ್ರೆ ಹೆಂಗ್ ಬರ್ತದದು? ಸೀದಾ ಉಂಗ್ಲಿಸೆ ಗೀನೈ ಆತೆ, ತುಪ್ಪದಾಗ ಸುಮ್ಮಿಂಗ್ ಬಟ್ಟೆ ಅದ್ದಿ ತೆಗೆದ್ರೆ ಬಟ್ಟಿಗೆ ತುಪ್ಪ ಹತ್ತಲ್ಲ, ಒಂದ್ ಸ್ವಲ್ಪ ಬಟ್ಟೆ ಡೊಂಕ್ ಮಾಡಿದ್ರೆ ತುಪ್ಪ ಬರ್ತದ. ಹಂಗ ನಮ್ದು ಅಂತಾರ. ಇದ್ರ ಅರ್ಥ ಏನು ಮಾಡ್ಲಾರ್ದೆ ಪುಕ್ಷಟೆ ಬಂದು ವೈರಾಗ್ಯ, ನಮ್ಗ್ ರೊಕ್ಕ ತ್ಯಾಗ ಮಾಡೀವಿ, ರೂಪಾಯಿ ತ್ಯಾಗ ಮಾಡೀವಿ, ಆಸ್ತಿ ತ್ಯಾಗ ಮಾಡೀವಿ ಅಂತ ಹೇಳಕ್ಕೆ ಕಾವಿ ಹಾಕೊಂಡು ಬಂದು ಕೂತವ್ರೇ ರೊಕ್ಕ ರೂಪಾಯಿ ಆಸ್ತಿ ಸಲುವಾಗಿ ಬಡದಾಡ್ತಿರ್ತಾರ. ಮತ್ತೆ ರೊಕ್ಕ ರೂಪಾಯಿದಾಗೆ ಮುಣಿಗಿದವ್ರು ಅವ್ರ ಏಟು ಬಡದಾಡ್ಲಕ್ಕೆಲ್ಲ. ಏನೂ ಇಲ್ಲ, ಹೆಂಡ್ರಿ ಇರಲ್ಲ, ಮಕ್ಕಳು ಇರಲ್ಲ, ಸುಮ್ಮನೆ ರೊಕ್ಕಕ್ಕೆ ಬಡದಾಡ್ತಿರ್ತಾವ ಸನ್ಯಾಸಿಗಳು. ಅವಕ್ಕೇನು ಬಂದದ ರೊಕ್ಕದ ಆಸೆ? ಎದಕ್ ಬೇಕೇನ ರೊಕ್ಕ? ಸಿಕ್ಕಾಪಟ್ಟೆ ಆಸೆ ಇರ್ತದ. ಸುಮ್ಮನೆ ನಾವು ಏನಾರ ರೊಕ್ಕ ಕೊಡ್ಲಾರ್ದೆ ನಮಸ್ಕಾರ ಮಾಡಿದೇವು ಅಂದ್ರೆ ಅವ್ರಿಗೆ ಸಮಾಧಾನ ಆಗಂಗಿಲ್ಲ. ಏನಾರ ಒಂದಿಟ್ಟು ಕೊಟ್ಟು ನಮಸ್ಕಾರ ಮಾಡಿದ್ರೆ ಆರಾಮದಿರೇನಂತಾರ. ಇಲ್ಲಾಂದ್ರೆ ಮಾಡ್ಕೊಂಡು ಹೋಗಿ ಹಂಗೆ ನಮಸ್ಕಾರ ಮಾಡ್ಕೊತ ಹೋಗಕ್ಕ ಎಂತ ಕರ್ಮ. ಅದಕ್ಕೆ ಇಲ್ಲೇನದ, ಇಲ್ಲೇನ್ ತಿಳ್ಕೋಬೇಕು? ಅರ್ಥದಲ್ಲಿ ಒಮ್ಮತವಿಲ್ಲ. ನಮ್ ಗುರುಗಳು ಹಿಂಗೆ ಆಗ್ತಾರೆ, ನಮ್ ಶಾಸ್ತ್ರ ಹಿಂಗೆ ಆಗ್ತದೆ, ನಮ್ದು ಅಂತ ಧರ್ಮ, ನಮ್ದು ಇಂಥ ಧರ್ಮ, ನಮ್ಮ ಒಳಗೆ ಇಂಥ ಅರ್ಥ ಅದ, ನಿಮ್ಮೊಳಗೆ ಅಂತ ಅರ್ಥ ಇರ್ಬೋದು, ನಮ್ಮೊಳಗೆ ಇಂಥ ಅರ್ಥ ಅದ. ಯಾವದಕ್ಕೆ ಧರ್ಮ ಅನ್ಬೇಕು? ಅರ್ಥ. ದುಡ್ಡಿನ ವಿಷಯದಲ್ಲಿನೂ ಒಮ್ಮತ ಇಲ್ಲ, ಮತ್ತೆ ಸಂಪಾದನೆ ವಿಷಯದಲ್ಲಿ ಒಮ್ಮತ ಇಲ್ಲ, ಮತ್ತು ಅರ್ಥದ ವಿಷಯದೊಳಗೂ ಒಮ್ಮತ ಇಲ್ಲ. ಧರ್ಮ ಇಬ್ರು ಹುಡುಗರು ಹೋಗ್ತಿದ್ರಂತ, ಧರ್ಮ ಹೆಂಗಾಗ್ಯದ ಅಂತ ಅನ್ನೋದು ಈಗ ಮಾಡಿದ ಧರ್ಮಗಳು ಎಂತಾವ ಅಂದ್ರ, ಇಬ್ರು ಹುಡುಗರು ಜೋಡಾಗಿ ಹೋಗ್ತಾ ಇದ್ರಂತ. ಹೋಗೋ ಟೈಮ್ನಾಗ ದಾರ್ಯಾಗ ಒಂದು ರೂಪಾಯಿ ನೋಟ್ ಬಿದ್ದಿತ್ತಂತ. ಅದ್ರೊಳಗ ಇಬ್ಬರು ಬೇರೆ ಬೇರೆ ಧರ್ಮದವ್ರು ಇದ್ರಂತ. ಅವ್ರ ಧರ್ಮದ ತತ್ವಗಳೆಲ್ಲ ಅಪೋಸಿಟ್. ಅವ್ರು ಮಾಡೋದು ಅಪೋಸಿಟ್ ಇವ್ರದ್ದು, ಇವ್ರು ಮಾಡೋದ್ರ ಅಪೋಸಿಟ್ ಅವ್ರದ್ದು. ಅದಕ್ಕೆ ಅವ್ರಿಬ್ರು ದೋಸ್ತರು ಇರ್ತಾರ, ಬೇರೆ ಬೇರೆ ಧರ್ಮದವ್ರು ಇರ್ತಾರ. ಮತ್ತ ಅಲ್ಲಿ ರೊಕ್ಕ ಬಿದ್ದದ, ಹೆಂಗ್ ಮಾಡಮು ಅಂದ್ರೆ ನಿಮ್ ಧರ್ಮದಾಗ ಏನ್ ಹೇಳ್ತಾರ? ನಮ್ ಧರ್ಮದಾಗ ಕೆಳಗ್ ಬಿದ್ದದ ರೊಕ್ಕ ತಗೋಬಾರದು ಅಂತ ಹೇಳ್ತಾರ. ಸತ್ಯಕ್ಕನ ವಚನ ಅದ ಇಲ್ಲ, ರಕ್ತದೊಳಗೆ ಬಂಗಾರ ಬೀಳಲಿ, ಬಟ್ಟಿ ಬೀಳಲಿ, ಏನಾರ ವಸ್ತುಗಳು ಬೀಳಲಿ, ಅವು ಕೆಳಕಿ ಕಳ್ಕೊಂಡವ್ರು ಏನ್ ಮಾಡ್ತಾರ? ಹುಡುಕೊಂಡು ಬರ್ತಿರ್ತಾರ. ಯಾವ ದಾರಿ ಹಿಡಿದು ಹೋಗಿದ್ದೆ ಆ ದಾರ್ಯಾಗ ಹುಡುಕೊಂಡು ಬರ್ತಿರ್ತಾರ. ಅವ್ರಿಗೆ ಅದು ಸಿಗ್ತದ, ಅದು ತಗೋಬಾರದು, ಅವ್ರಿಗೆ ಬಿಟ್ಟು ಬಿಡ್ಬೇಕು. ಅದು ಮತ್ತೆ ಹುಡುಕೊಂಡು ಬಂದು ತಗೊಂಡು ಹೋಗ್ತಾರ. ಅವ್ರು ಹುಡುಕೊಂಡು ಬರೋದ್ರಾಗೆ ಅದು ಎತ್ಕೊಂಡು ಹೋದ್ರೆ ಅವ್ರು ಎಲ್ಲೇ ತುಳ್ಕೋಬೇಕು. ಹಂಗ ಆ ವಸ್ತುಗಳು ರೋಡ್ ಮೇಲೆ ಬಿದ್ದು ತಗೋಬಾರ್ದು ಅಂತೇಳಿ ನಮ್ಮ ವೀರಶೈವ ತತ್ವ ಹೇಳ್ತದ ಅಂತ. ಇನ್ನೊಬ್ಬ ಇದ್ನಲ್ಲ, ನಿಮ್ಮ ಧರ್ಮ ಯಾವಾಗ ತಗೋಬಾರ್ದು ಅಂತ ಹೇಳ್ತದಂದ್ರೆ ನಮ್ ಧರ್ಮ ತಗೋ ಅಂತ ಹೇಳ್ತದೆ. ಅಪೋಸಿಟ್ ಧರ್ಮ ಸೃಷ್ಟಿ ಮಾಡಿಬಿಟ್ಟವ. ತಗೋ ಬೇಡ ಅಂತ ನಿಮ್ ಧರ್ಮ ಹೇಳಿದ್ರೆ ನಮಗ್ ತಗೋ ಅಂತದ್, ನಿಮ್ ಧರ್ಮ ತಗೋ ಅಂತ ಹೇಳಿದ್ರೆ ನಮ್ ಧರ್ಮ ತಗೋಬೇಡ ಅಂತ. ಅದಕ್ಕೆ ನಾ ತಗೋತೀನಿ ಅಂತೇಳಿ ತಗೊಂಡೋಗ್ಬಿಟ್ನಂತ. ಇದೇ ಧರ್ಮ ಅಂದ್ರೇನು? ಅರ್ಥದಲ್ಲಿ ವ್ಯತ್ಯಾಸ. ಅರ್ಥದಲ್ಲಿ ವ್ಯತ್ಯಾಸ ಮಾಡ್ಕೊಂಡು ತಾನು ತಿಳಿದದ್ದೇ ಧರ್ಮ ಮಾಡ್ಕೊಂಡು ಕುಂತಾರ. ಈಗಲೂ ವಚನ ಸಾಹಿತ್ಯದೊಳಗೆ ತಮಗ ತಿಳಿದದ್ದೇ ಧರ್ಮ ಮಾಡ್ಲಕತ್ತಾರ. ಅಲ್ಲಿ ಶರಣರ ಆಶಯಗಳ ಜೊತೆಗೆ ಹೋಗುವ ಧರ್ಮ ಬಿಟ್ಟು ತಮ್ಮ ಆಶಯಗಳನ್ನು ಅದರೊಳಗೆ ಮಿಶ್ರಣ ಮಾಡಿ ಧರ್ಮ ಮಾಡ್ಲಿಕ್ಕತ್ತಾರ. ಇವ್ರು ಯಾರ್ಯಾರು ಏನೇನು ಮಾಡ್ಲಿಕ್ಕತ್ತಾರ, ನಮ್ಮನ್ನ ಹಿಡ್ಕೊಂಡೆ ಯಾರ್ಯಾರು ಏನೇನ್ ಮಾಡ್ಲಿಕ್ಕತ್ತಾರ, ಏನು ಪಡ್ಕೋತಾರ, ಹೆಂಗ ನಡ್ಕೋತಾರ, ಎಲ್ಲ ಅವರವರ ಬುದ್ಧಿಗೆ ತಕ್ಕಂತೆ ನಡೆದು ಬಿಟ್ಟದ. ಏನು ಮಾಡಕ್ಕಾಗಲ್ಲ. ಅದಕ್ಕೇನಾಯ್ತು? ಅರ್ಥದಲ್ಲಿ ಒಮ್ಮತವಿಲ್ಲ, ಧರ್ಮದಲ್ಲಿ ಒಮ್ಮತವಿಲ್ಲ, ಮತ್ತೆ ಕಾಮದಲ್ಲಿ ಒಮ್ಮತವಿಲ್ಲ, ನಾವು ಪಡುವ ಆಸೆಗಳಲ್ಲಿ ಒಮ್ಮತವಿಲ್ಲ. ಮಕ್ಕಳ ಆಸೆ ಒಂದು ತರ, ತಂದೆ ತಾಯಿ ಆಸೆ ಒಂದು ತರ, ಗಂಡನ ಆಸೆ ಒಂದು ತರ, ಹೆಂಡತಿ ಆಸೆ ಒಂದು ತರ, ಬಂಧು ಮಿತ್ರರ ಆಸೆ ಒಂದು ತರ. ಏಸ್ತರ ರಿಟೈರ್ ಆಗಿರಿ ಅಂದ್ರೆ ಆರಾಮದಿರಿಲ್ಲ ಅಂತ ಕೇಳ್ಬೇಕು. ಬಿಟ್ಕೆ ಏನ್ ಮಾಡ್ಲಕತ್ತೀರಿ ಅಂತ ಕೇಳ್ತಾರೆ ಎಲ್ಲರೂ ನಮಗೆ. ಇನ್ನ ಏನ್ ಮಾಡ್ಲಕತ್ತೀರಿ? ಏನಾರ ಎದಕ್ ಬಿಡು, ರಿಟೈರ್ ಮಾಡಿದ್ ಮನ್ಯಾಗ ಸುಮ್ ಕುಂದ್ರಲಕ್ ಎದಕ್ ಮಾಡ್ಬೇಕಂತ ಕೇಳಕ್.
ಎಲ್ಲಾದ್ರೂ ಏನ್ ಮಾಡ್ಲಕತ್ತೀರ ಅಂತ ಅವಸ್ಥಾಗಿ ನೌಕರಿ ಸೇರ ಹುಡುಗರಿಗೆ ಕೇಳ್ದಂಗೆ ಕೇಳ್ತಾರ ನಮಗೆ ಏನ್ ಮಾಡ್ತೇನೆ ಯಾಕೆ ಮಾಡ್ಬೇಕ್ರಿ ಏನಾರ ಹುಚ್ಚ ನನ್ ಮಕ್ಕಳು ಎಲ್ಲರೂ ಎದುರು ಸಿಕ್ಕವ್ರು ಏನ್ ಮಾಡ್ತೀರಿ ರಿಟೈರ್ ಆಗಿರಲ್ಲ ಈಗ ಏನ್ ಮಾಡ್ತೀರಿ ಆರಾಮ್ ಮಾಡ್ಲಕತ್ತೀವಿ ನಾವು ಏನಿಲ್ಲ ರಿಟೈರ್ ಅಂತ ಎದಕ್ ಮಾಡಿರ್ತಾರ ಆರಾಮ್ ಬೇಕಿದ್ರೆ ಮಾಡ್ತೀವಿ ಬೇಡಾದ್ರೆ ಬಿಡ್ತೀವಿ ಅದ್ ತೊಗೊಂಡು ತಮ್ಗೆ ಏನ್ ಮಾಡೋದು ಏನ್ ನಡೆದದ ಈಗ ನಿಮ್ದು ಏನ್ ನಡೆದ ನಿಮ್ದು ಈಗ ಏನ್ ಮಾಡ್ತಾರೆ ಇನ್ನೊಂದ್ ಸ್ವಲ್ಪ ದಿವಸ ಆಗುನ ಇನ್ ರಿಟೈರ್ ಆಗಿ ಎಷ್ಟು ವರ್ಷ ಆಯ್ತು 10 ವರ್ಷ ಆಯ್ತು ಇನ್ನ ಬದುಕಿದೇನಂತ ಒಳಗ್ ಪ್ರಶ್ನೆ ಇರ್ತದೆ ಇನ್ನ ಅದೇನು ಇನ್ನ ರಿಟೈರ್ ಆಗಿ ಎಷ್ಟು ವರ್ಷ ಆಯ್ತು ನೀನು ಸಂಬಂಧ ಇಲ್ಲ ಕಾನೂನು ಮಕ್ಕಳು ಅವರಿಗೆ ನಮ್ಗೆ ಸಂಬಂಧ ಸುಮ್ನೆ ಕೇಳೋದು ರಿಟೈರ್ ಆಗಿ 20 ವರ್ಷ ಆಯ್ತಾ ಅಬಾಬಾಬಾ ಭಾರಿ ಬಿಡಪ್ಪ ಗಟ್ಟಿದಿ ಬಿಡು ಇನ್ನ ಅವ್ನ ಗಟ್ಟಿ ಇರೋದಕ್ಕೆ ಅವನಿಗೆ ಏನ್ ಸಂಬಂಧ ಇರ್ತದ್ರಿ ಮತ್ತೆ ಸಂಬಂಧ ಇಲ್ಲ ಸೂತ್ರ ಇಲ್ಲ ಎಲ್ಲ ಕೆಲ್ಸಕ್ಕೆ ಬರ್ಲಾರ್ದ ಪ್ರಶ್ನೆಗಳು ನಮ್ಮ ಹೆಂಡ್ರ ಮಕ್ಕಳು ನಮಗ ಏನು ಮಾಡಬೇಡ ಸುಮ್ಮ ಮನ್ಯಾಗಿರು ಆರಾಮಿರು ಅಂತ ಹೇಳ್ಯಾರ ಸುಮ್ಮ ಆರಾಮ್ ಮನ್ಯಾಗ ನಾವು ಏನು ಇದ್ದದ್ ಮನ್ಯಾಗ ಕೆಲಸ ಮಾಡ್ಕೊಂಡು ಅದೀವಿ ಎಲ್ಲಾರ ಹೋಗಿ ಮಾಡಂದ್ರೆ ಓದ್ತೀವಿ ಏನ್ 15-20 ಸಾವಿರ ರೂಪಾಯಿ ಸಿಗ್ತದ ಮನೇನು ಕೆಲಸಗಳು ಅವು ಇವು ಇನ್ನ ಪರ್ಸನಲ್ ಏನಿರ್ತಾವ ಅವೆಲ್ಲ ಬಂದ್ ಆಗಿಬಿಡ್ತಾವ ನಿಂತು ಬಿಡ್ತಾವ ಮತ್ತೇನ ಈ ವರ್ಷನು ಅವು ಮನಿಗೆ ನೋಡ್ಲಾರ್ದಂಗೆ ಎಕಡೋ ಮನಿ ನಡೆಸಿದ್ದೆವು ಈಗನು ಅವು ಮನಿ ಹಂಗೆ ಆಗ್ಬೇಕಂದ್ರೆ ಆಗಲ್ಲ ಕನ್ನಡಿ ಅಂತೀವಿ ಅದೇನು ನಮ್ಮ ಮನೇನು ಹೊಂದಾಣಿಕೆ ವ್ಯವಸ್ಥೆ ಹೆಂಗಿರ್ತದ ಹಂಗೆ ನಾವ್ ಇರ್ತಿರ್ತೀವಿ ಸುಮ್ನೆ ಏನಾರ ಕೇಳ ಅದು ನಮ್ಮ ಅಪ್ಪ ರಿಟೈರ್ ಆಗಿ ಎಷ್ಟು ವರ್ಷ ಆಯ್ತು ರಿಟೈರ್ ಆದ್ಮೇಲೆ ಇನ್ ಮುಂದೆ ನಿಮ್ಮ ಅಪ್ಪ ಆರಾಮ್ ಅದನೇನತ್ ಕೇಳೋದ್ ಬಿಟ್ಟು ನಿಮ್ಮ ಅಪ್ಪ ಇನ್ನ ಅದನೇನತ್ ಕೇಳಕತ್ ಬಿಟ್ರು ಮುಂದೆ ಇದು ದೊಡ್ಡ ಸಮಸ್ಯೆ ಆಗ್ಬಿಡ್ತು ನಿಮ್ಮ ಅಪ್ಪ ಇನ್ನ ಅದನೇನಂತ ಏನ್ ಮಾಡ್ಬೇಕು ಅವನಿಗೇನತ್ತು ಇನ್ನ ಮಾಸ್ತಿರ್ತಾನ ನಾವ್ ಆದ್ಮೇಲೆ ಇರ್ತಾನಂತ ಹೇಳ್ಬಿಟ್ಟಿದ್ದೆ ಎಲ್ಲರಿಗೂ ನಾವೆಲ್ಲರೂ ನಾನು ನೀನು ಎಲ್ಲರೂ ಆದ್ರೂ ನಮ್ಮ ಅಪ್ಪ ಹಂಗೆ ಇರ್ತಾನ ಅವನಿಗೆ ಏನಾಗಲ್ಲ ಮಸ್ತ್ ಆಯುಷ್ಯ ಜೋರದ ಗಟ್ಟಿದನ ಎಲ್ಲ ವ್ಯಾಯಾಮ ಎಕ್ಸರ್ಸೈಸ್ ಏನೆಲ್ಲ ಮಾಡ್ಕೋತ ನಿಮ್ಕ ಬಹಳ ಆಕ್ಟಿವ್ ಅದನ ನಾವೇ ಹೋಗ್ತೀವಿ ಅವ್ ಹೋಗಂಗಿಲ್ಲ ಅಷ್ಟು ಗಟ್ಟಿ ಮುಟ್ಟದನ ಏನ್ ಚಿಂತೆ ಮಾಡ್ಬೇಡ್ರಿ ನಮ್ಮ ಅಪ್ಪನ ಬಗ್ಗೆ ಹಿಂಗ ಫಾಲ್ತು ನನ್ನ ಮಕ್ಕಳು ಫಾಲ್ತು ಪ್ರಶ್ನೆಗಳು ಈ ಸಮಾಜದಾಗ ಬರೀ ಇಂಥವೇ ಇರ್ತಾವ ನಿರ್ರಿ ಅದೇನಾಯ್ತು ಅರ್ಥದೊಳಗ ಒಮ್ಮತ ಇಲ್ಲ ಧರ್ಮದೊಳಗ ಒಮ್ಮತ ಇಲ್ಲ ಮತ್ತೆ ಕಾಮ ಇವು ಇಚ್ಛೆಗಳು ಏನದವಲ್ಲ ಈ ಇಚ್ಛೆಗಳಲ್ಲಿ ಒಮ್ಮತ ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಭೋಗಾಸಕ್ತಿಗಳು ಇಡೀ ಸಂಸಾರ ಅವ್ರ ಭೋಗಾಸಕ್ತಿಗೆ ಒಂದೊಂದ್ ಸಾರಿ ಇಡೀ ಸಂಸಾರಗಳು ಏನಾಗ್ತಿರ್ತಾವ ಟೆನ್ಷನ್ ಆಗಿಬಿಡ್ತಾವ ಒಬ್ಬೊಬ್ಬರು ಏನಾರ ಗದ್ದಲ ಮಾಡ್ಲಕತ್ರ ಅಂತಂದ್ರೆ ಇರ್ಲಿ ಅದಾಯ್ತು ಇವಕ್ಕೆಲ್ಲ ಏನಂತಾರ ಇವು ಬಿಟ್ಬಿಡ್ರಿ ಯಾವ ಧರ್ಮ ಯಾಕಿರ್ಲಕ್ಕ ಅವ್ರು ಹೆಂಗ್ ಗಳಿಸ್ತಾರ ಏನಕ್ಕೆ ಮಾಡಲಕ್ಕ ಅವ್ರವ್ರ ಕರ್ಮ ಮತ್ತ ಅವ್ರು ಏನ ಆಸೆ ಪಟ್ಟು ಅವ್ರು ಹೆಂಗಿರ್ಬೇಕಂತಾರ ಇರ್ಲಿ ಬಿಡ್ರಿ ಅವ್ರು ಹೆಂಗಿರಲ್ಲ ಆದ್ರ ಮೋಕ್ಷ ಅವೆಲ್ಲ ಗೌಣ ಮಾಡ್ಕೋರಿ ಗೌಣ ಮಾಡ್ಕೊಂಡು ಮೋಕ್ಷ ಅಂತ ಏನದಲ್ಲ ಅದು ಮುಖ್ಯವಾಗ್ಯದ ಮೋಕ್ಷದ ಅರ್ಥ ಏನದ ಅಂದ್ರ ಪರಮಾನಂದ ಪ್ರಾಪ್ತಿ ಇರುವೆ ಹಿಡ್ಕೊಂಡು 84 ಲಕ್ಷ ಜೀವರಾಶಿಗಳಿಗೆ ಆನಂದ ನನಗೆ ಬ್ಯಾಡ ಅಂತ ಯಾವರ ಅಂದವೇನು ಪರಮಾನಂದ ಎಲ್ಲವಕ್ಕೂ ಬೇಕಲ್ಲ ಎಲ್ಲಾನು ಆನಂದವಾಗಿರ್ಬೇಕು ಸುರಕ್ಷಿತವಾಗಿರ್ಬೇಕಂತ ಬಡದಾಡ್ತಾವ ಇಲ್ಲ ಹಿಂಗಾಗಿ ಮೋಕ್ಷದಲ್ಲಿ ಒಮ್ಮತ ಅದ ಮತ್ತ ಸರ್ವ ದುಃಖ ನಿವೃತ್ತಿ ಯಾವ ಜೀವಿಗಾದ್ರೂ ನನಗೆ ದುಃಖ ಬೇಕು ಅಂತ ಅಂದವೇನು ಇಲ್ಲ ಅದಕ್ಕೆ ಆ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯ ಒಂದು ಸ್ಥಿತಿ ಏನದಲ್ಲ ಇದು ಎಲ್ಲರಿಗೂ ಬೇಕು ಎಷ್ಟು ಲಕ್ಷ ಜೀವರಾಶಿಗಳದವ ಎಲ್ಲಾ ಜೀವರಾಶಿಗಳಿಗೆ ಇದು ಬೇಕು ಇದ್ರೊಳಗ ಎಲ್ಲದರದ್ದು ಒಮ್ಮತದ ಬೇಡಿಕೆ ಅದ ಹಿಂಗಾಗಿ ಅವು 3 ಗೌಣ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋದು ಮುಖ್ಯ ಪುರುಷಾರ್ಥ ಅವು ಗೌಣ ಯಾಕೆ ಅಂದರೆ ಅವುಗಳ
ಫಲಗಳು ಉಂಟಾದ ಮೇಲೆ ಏನಾಗ್ತಾವಂದ್ರ ಧರ್ಮ ಅರ್ಥ ಕಾಮಗಳ ಫಲಗಳು ಉಂಟಾದ ಮೇಲೆ ಅವು ಏನಾಗ್ತಾವ ಸುಖ ದುಃಖಾದಿಗಳನ್ನ ಕೊಟ್ಟು ನಾಶ ಆಗ್ತಾವ. ಧರ್ಮದ ಫಲ, ಅರ್ಥದ ಫಲ, ಕಾಮದ ಫಲ ಇವು ಏನ್ ಮಾಡ್ತಾವ ಅಂದ್ರೆ ಇವುದರ್ಲಿಂತ ನಿಮಗೆ ಸುಖ ಮತ್ತು ದುಃಖ ಉಂಟಾಗ್ತದೆ. ಆದರೆ ಅವು ಸುಖ ದುಃಖ ಉಂಟು ಮಾಡಿ ಅವು ನಾಶ ಹೋಗಿಬಿಡ್ತಾವ. ಅದರ ಫಲಗಳು ನಾಶ ಆಗಿ ಹೋಗ್ಬಿಡ್ತಾವ. ಮೋಕ್ಷ ಪುರುಷಾರ್ಥ ಅಂತ ಏನದಲ್ಲ, ಇದೇನದ ಹೆಚ್ಚು ಹೆಚ್ಚು ಆನಂದ ಕೊಟ್ಕೋತ ಹೋಗ್ತದ. ದುಃಖ ಕ್ಷಯಿಸುವೋತ್ ಹೋಗ್ತದ, ಅದು ಆನಂದ ಕೊಟ್ಕೋತ ಹೋಗ್ತದ. ಅವಿನಾಶಿ ಆಗಿರ್ತದ ಮೋಕ್ಷದ ಆನಂದ. ಜನ್ಮ ಜನ್ಮಾಂತರಗಳ ಪರ್ಯಂತರ ಆತ್ಮೋನ್ನತಿಯ ಸ್ಥಿತಿ ಮುಂದುವರಿಯುತ್ತದೆ. ಅವನತಿ ಆಗೋದೇ ಇಲ್ಲ. ಅಲ್ಲಿ ಅವನತಿ ಅನ್ನೋದಿಲ್ಲ. ಇಲ್ಲಿ ಧರ್ಮ ಅರ್ಥ ಕಾಮಗಳ ಫಲಗಳೇನದವ ಇವು ಅವನತಿ ಆಗ್ತವ. ಅವು ಸುಖ ಚಲೋದ್ ಮಾಡಿದ್ರ ಸುಖ ಕೊಡ್ತವ, ಕೆಟ್ಟದ್ ಮಾಡಿದ್ರ ದುಃಖ ಕೊಡ್ತವ. ಮತ್ತೇನಾಗ್ತವ ಆ ಫಲಗಳು ತಾವೇ ಸ್ವತಃ ನಾಶ ಆಗಿ ಹೋಗ್ಬಿಡ್ತಾವ. ಆದ್ರ ಮೋಕ್ಷದ ಏನಿರ್ತದಪ್ಪ ಅಂತಂದ್ರೆ ಅದು ಆನಂದ ಕೊಡ್ತದ, ಆನಂದ ಹೆಚ್ಚಾಕತ್ ಹೋಗ್ತದ, ಮತ್ತೆ ಅದು ಅವನತಿ ಆಗುವ ಸಂಶಯನೇ ಇಲ್ಲ. ಎರಡೂ ರೀತಿಯಿಂದ ವೇದ ಮತ್ತು ಗುರುಗಳಿಂದ ಅದ್ವೈತ ಜ್ಞಾನವು ಸಂಭವಿಸುವುದಿಲ್ಲ. ಅಂದ್ರೆ ಈ ಒಂದು ಗುರು ಮತ್ತು ಶಾಸ್ತ್ರ ಇವು ಸತ್ಯ ಅಂದ್ರೂ ಈ ಮೋಕ್ಷ ಆಗಂಗಿಲ್ಲ, ಅವು ಮಿಥ್ಯಾ ಅಂದ್ರೂ ಈ ಮೋಕ್ಷ ಆಗಂಗಿಲ್ಲ. ಅದಕ್ಕೆ ಗುರು ಮತ್ತು ಶಾಸ್ತ್ರಗಳ ಒಂದು ವಿಷಯ ನಿರೂಪಣೆ ಇನ್ನು ಮುಂದುವರಿಸಿ ಮುಂದೆ ಹೇಳ್ತಾರೆ. ನಿಜವಾದ 5ನೇ ತರಂಗ ನಾಳೆಗೆ ಚಾಲು ಆಗ್ತದೆ. ನಾಳೆಗೆ ಅಂದ್ರೆ ಅದಕ್ಕೊಂದು ದೋಹ ಕೊಟ್ಟು ಆ ದೋಹಕ್ಕ ಏನ್ ಮಾಡ್ತಾರ ಎಕ್ಸ್ಪ್ಲನೇಷನ್ ಮಾಡ್ಕೊತ ಹೋಗ್ತಾರೆ. ನಿಶ್ಚಲ್ ದಾಸಜಿ ಅವರ ದೋಹದ ಮೂಲಕ ಜ್ಞಾನ ಇಲ್ಲಿ ತನಕ ಇದ್ದದ್ದು ಇದು ಪೀಠಿಕೆ. ಅದಕ್ಕೆ ಗುರು ಮತ್ತು ಶಾಸ್ತ್ರದ ಒಂದು ವಿಚಾರ ಹೇಳ್ತಾರ. ಅದು ನಾಳೆ ಕೇಳೋಣ ಅಂತ ಹೇಳುವ ಮೂಲಕ ನೀವು 4 ರೀತಿಯ ಸತ್ಯದ ಸ್ಥಾನಮಾನಗಳನ್ನು ತಿಳ್ಕೊಂಡ್ರಿ. ಮತ್ತ ಅವುದ್ರ ಜೊತೆಗೆ ಏನ್ ತಿಳ್ಕೊಂಡ್ರಿಪ್ಪ ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ಪುರುಷಾರ್ಥಗಳ ಬಗ್ಗೆ ತಿಳ್ಕೊಂಡ್ರಿ. ಇವೇ ಏನದವ 4 ಸತ್ಯಗಳು. ಇವಕ್ಕೇನಂತಾರ 4 ಸತ್ಯ, ಸತ್ಯ ಚತುಷ್ಟಯ ಮತ್ತೆ ಪುರುಷಾರ್ಥ ಚತುಷ್ಟಯ. ನಿಮಗೆ ತಿಳಿಲಾರ್ದಂಗೆ ಇದು ಮಾಡಿಕೊಟ್ರು ಅವರು. ಸತ್ಯ ಚತುಷ್ಟಯ ಆಯಿತು, ಪುರುಷಾರ್ಥ ಚತುಷ್ಟಯ. ಸತ್ಯದ ಸ್ಥಾನಮಾನ ಏನದ ಅದು ಕೊಟ್ರು. ಧರ್ಮ ಅರ್ಥ ಕಾಮ ಮೋಕ್ಷದ ಬಗ್ಗೆ ಹೇಳಿಕೊಟ್ರು. ಕ್ಷುದ್ರ ಸತ್ಯ ಮತ್ತೆಂತ ಸತ್ಯ ರೀ? ಪ್ರಾತಿಭಾಸಿಕ ಮತ್ತೆ ವ್ಯಾವಹಾರಿಕ ಮತ್ತೆ ಪಾರಮಾರ್ಥಿಕ. ಈ ಧರ್ಮ ಅರ್ಥ ಕಾಮ ಮೋಕ್ಷ ಇವುದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಪೀಠಿಕೆ ಒಳಗೆ ಹೇಳಿದ್ರು. ಮುಂದೆ ಇದು ವೇದ ಮತ್ತು ಗುರು ವ್ಯಾವಹಾರಿಕ ಸತ್ಯ ಅಂತೇಳಿ ಅಲ್ಲಿ ಅದನ್ನು ತಂದು ನಿಂದಿರಿಸಿ ಈ ವೇದ ಮತ್ತು ಗುರುಗಳು ವ್ಯಾವಹಾರಿಕ ಸತ್ಯ ಹೆಂಗ, ಪಾರಮಾರ್ಥಿಕ ಅಲ್ಲ ಅಂತ ಹೆಂಗ ಅನ್ನೋದು ಮುಂದೆ ಡಿಟೇಲ್ ಆಗಿ ತಿಳಿಸಿ ಹೇಳೋರದರ. ಎಲ್ಲ ನಾಳೆ ಅಧ್ಯಯನ ಮಾಡಮು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ, ಎಲ್ಲರಿಗೂ ಶರಣ ಶರಣ. ತುಂಬಾ ಧನ್ಯವಾದಗಳು.
ಸತ್ಯದ ಚತುಷ್ಟಯ ಮತ್ತು ಪುರುಷಾರ್ಥದ ಚತುಷ್ಟಯಗಳು. ಭಾಷಿಕ ಸತ್ಯ, ವ್ಯಾವಹಾರಿಕ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯಗಳು. ಧರ್ಮಾರ್ಥ ಕಾಮ ಇವು ಗುಣಗಳು. ಇದು ಮೋಕ್ಷ. ಇದು ನಮಗೆ ನಮಗೆ ಈಗ ತಿಳಿಸಿಕೊಟ್ಟು ಅವರಿಗೆ ಹೃತ್ಪೂರ್ವಕವಾದಂತಹ ದುರಂತ ನಡೆಸಿಕೊಡ್ತೇವೆ. ದುರಂತದಿಂದ ಮಂಗಳಾಚರಣೆ. ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಬಾಲಬೋಧ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ, ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ, ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ, ಸಂಸ್ಕೃತ ವರಿಯದ ಸಾಧಕ ಜನರಿಗೆ ಕರುಣೆ ತೋರಿದವಗೆ, ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ, ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರು ದೇವರಿಗೆ, ಕಂದನಾದ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ, ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಸರ್ವಜ್ಞ ಮೂರ್ತಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧಾತ್ಮರಿಗೆ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಶುದ್ಧ ಎಲ್ಲರಿಗೂ ಶರಣು ಶರಣಾರ್ಥಿ. ರಾತ್ರಿ 8 ಗಂಟೆಗೆ ಬಂದೆ ಗುರುಗಳು ಎಲ್ಲರೂ. ನಾವೀ ಗುರುಗಳ ಸರ್ವ ಸನಾತನ ಚರಣ ಚಾನಲ್ಸ್ ಏನು ಒಟ್ಟು ಬಿಟ್ಟಿನಿಲ್ಲ, ಮಾತಾಡವಲ್ರಿ. ಪ್ರಾಬ್ಲಮ್ ಆಗ್ತದೆ ಮೊಬೈಲ್ ರೀ. ದಿವಸ ಬರ್ತೀವಿ ಇದು ಮಾಡ್ರಿ ಮೆಲಕ್ ಬಿಟ್ಟು ತೋರಿ. ಅದಕ್ಕೆ